ಹಲೋ ವಾಟ್ಸಪ್ ಎಲ್ಲರ ಹಂಗದ್ರಿ ಎಲ್ಲರೂ ಚಲೋ ಬಂದ್ರಿ. ಇವತ್ತಿನ ಪೇಪರ್ದಾಗ ಒಂದು ಮಸ್ತ್ ಸೆಟ್ ತಂದಿನಿ. ಯಾವ ತರ ಸೆಟ್ ಅಂದ್ರೆ ಎಕ್ಸಾಮ್ ನೀವು ಬರೆಯಕ್ ಹೋಗಿರ್ಲಿಲ್ಲ, ಓ ಶೀಟ್ ನಾವು ಮಾಡಿದ ಕ್ವಶನ್ಸ್ ಇದ್ವಲ್ಲಪ್ಪ, ಮೋಸ್ಟ್ ಇಂಪಾರ್ಟೆಂಟ್ ಈಗಿನ ಕ್ವಶನ್ಸ್ ಮಾಡ್ಸಾಕತ್ತಿರಲ್ಲ 20 ಕ್ವಶನ್ಸ್. ಸೊ ಇದ್ರ ಡೈಲಿ ಕಂಟಿನ್ಯೂ ಈ ತರ ಕ್ವಶನ್ಸ್ ಡೈಲಿ ಕ್ಲಾಸ್ ಬರ್ತಾ ಇರ್ತಾವ. ಸೊ ನೀವು ಗ್ರೂಪ್ ಡೇ ಆಗಿರ್ಬೋದು, ಸೊ ಮೇನ್ಲಿ ಗ್ರೂಪ್ ಡಿ ಎಕ್ಸಾಮ್ ಓದಾಕತ್ತಿರೋರ ಈ ಸೀರೀಸ್ ಮಾತ್ರ ಮಿಸ್ ಮಾಡಕ್ ಹೋಗ್ಬೇಡ್ರಿ. ಈ ಸೀರೀಸ್ ನಿಮ್ಗೆ ಎಕ್ಸಾಮ್ ನೋಡಿ ನೀವು ಓದಾ ನಿಮ್ಗೆ ಗೊತ್ತಾಗುತ್ತಾ. ನಮ್ಮ ಬಸವರಾಜ್ ಅಣ್ಣ ಏನ್ ಮಾಡ್ಸಿದ್ರ ಅದೇ ಕ್ವಶನ್ ಬರಾಕತ್ತಾವ್ರಿ. ಮ್ಯಾಥ್ಸ್ ಒಳಗೆ ಮಾತ್ರ A to Z ನಿಮ್ಗೆ ಎಂತ ಕ್ವಶನ್ ಬರ್ತಾರೋ ಅಂತ ಕ್ವಶನ್ಸ್ ಪರ್ಫೆಕ್ಟ್ ಆಗೋತ್ರ ಸೀರೀಸ್ ಇರುತ್ತೆ. ಸೊ ಭಾಳ ಟೈಮ್ ಮಾಡಿಲ್ಲ, ಸೀದಾ ಕ್ವಶನ್ ಸಾಲ್ವ್ ಮಾಡಕ್ ಹೋಗೋಣ ಅಂತ. ಸೊ ಒಂದೇ ಕ್ವಶನ್ ನೋಡ್ರಿ ಏನಿದೆ. ಸೊ ಈ ತರ ಕ್ವಶನ್ ನೋಡ್ರಿ ನೀವು NTPC CBT 2 ಓದಾಕತ್ತಿರೋರು ಕೂಡ ಇಂಪಾರ್ಟೆಂಟ್. ಈ ತರ ಕ್ವಶನ್ ಅಲ್ಲಿ ಎಕ್ಸಾಮ್ ಬಂದೇ ಬರ್ತಾವ. ಸರಿ ನೋಡ್ರಿ ಏನ್ ಮಾಡ್ಬೇಕಂತ್ರಿ. ಏನಂದ್ರೆ ಕ್ವಶನ್ ಒಳಗ ಇಲ್ಲಿ ಇಂಗ್ಲಿಷ್ ಆಗೈತಿ, ಕನ್ನಡ ಆಗೈತಿ, ಎರಡು ಕಡೆ ಐತಿ, ಓದ್ಬೋದು. ಓದ್ರಿ ಫಸ್ಟ್ ಕ್ವಶನ್ ಏನಂದ್ರೆ ಕ್ವಶನ್ ಆಗ 8 ಅಂಕಿಯ ಸಂಖ್ಯೆ 789 789x 531y ಯು 72ರಿಂದ ಸಂಪೂರ್ಣವಾಗಿ ಭಾಗಿಸಲ್ಪಟ್ಟರೆ 5x - 3y ನ ಮೌಲ್ಯ ಎಷ್ಟು ಅಂತ ಕೇಳ್ಯಾರ. ಸೊ ಹಿಂಗ್ ಕೇಳಿದ್ರೆ ನೀವೇನ್ ಮಾಡ್ತೀರಿ, ಸಿಂಪಲ್ ಏನಂದ್ರ 72 ಅಂದ್ರಲ್ಲ. ಸೊ 72 ಅಂದ್ರ ಮೊದಲು 72 ನಮಗೆ ಏನೈತಿ ಡಿವಿಸಿಬಿಲಿಟಿ ರೂಲ್ ಗೊತ್ತೈತಿನ ಗೊತ್ತಿಲ್ಲ. ಸೊ ಹಂಗೆ ಏನ್ ಮಾಡ್ತೀವಿ ನಾವು ಇದನ್ನ ಡಿವೈಡ್ ಮಾಡ್ಕೋತೀವಿ. ಹೆಂಗ್ ಮಾಡ್ಕೋತೀವಿ, 9 9 8 72 ಮಾಡ್ಕೋತೀವಿ. ಸೊ ಇವಾಗ ಈ ಸಂಖ್ಯೆ ಇದು ಡಿವೈಡ್ ಆಗ್ಬೇಕಂದ್ರ 9 ಡಿವೈಡ್ ಆಗ್ಬೇಕು, 8 ಕೂಡ ಡಿವೈಡ್ ಆಗ್ಬೇಕು. ಬಟ್ ನಾ ಈಗ 9 ಮಾಡಕತ್ರ 9 ಡಿವಿಸಿಬಿಲಿಟಿ ರೂಲ್ ಏನೈತಿ, ಎಲ್ಲಾ ಸಂಖ್ಯೆಗಳ ಮೊತ್ತ ಮಾಡಿದಾಗ ಆ ಮೊತ್ತ 9ರಿಂದ ಭಾಗ ಹೋಗಬೇಕು. ಬಟ್ ಅಲ್ಲಿ ಮಾಡಾಕ ಇಲ್ಲಿ ಎರಡು ಕಡೆ ಗ್ಯಾಪ್ ಐತಿ, ಒಂದು ಎಕ್ಸ್ ಗ್ಯಾಪ್ ಐತಿ, ಮತ್ತೆ ಇನ್ನೊಂದ ವೈ ಕೂಡ ಗ್ಯಾಪ್ ಐತಿ. ಸೊ ಇಲ್ಲಿ ನಂಗೆ ಕುಡ್ಸಕ್ ಬರಂಗಿಲ್ಲ. ಸೊ ಹಂಗಿದ್ದಾಗ ನಾನು ನೆಕ್ಸ್ಟ್ ಏನ್ ಮಾಡ್ಕೋಬಹುದು, ನೆಕ್ಸ್ಟ್ ನಾವು ಬಂದಾಗ ಏನ್ ಮಾಡ್ತೀನಿ, ಮೊದಲು ಎಂಟರ್ ನೋಡ್ತೀನಿ. ಎಂಟರ್ ಹೆಂಗ್ ನೋಡ್ಬೇಕು, ಸೊ ಕೊನೆಯ 3 ಅಂಕಿಗಳು ಏನಿರ್ತಾವಲ್ಲ ಅವು 8ರಿಂದ ಡಿವೈಡ್ ಆದ್ರೆ ಆ ಪೂರ್ತಿ ಸಂಖ್ಯೆ 8ರಿಂದ ಡಿವೈಡ್ ಆಗುತ್ತೆ. ಸೊ ನೋಡ್ಕೊರಿ 3 1 ವೈ ಐತಿ. ಸೊ ಇವಾಗ ವೈ ಯಾವ ಸಂಖ್ಯೆ, ವೈ ಏನಿದ್ರೆ 8 ಡಿವೈಡ್ ಆಗೈತೆ ಅಂತ ಚೆಕ್ ಮಾಡ್ಕೋಬೇಕು. ಸೊ 8 ಡಿವೈಡ್ ಮಾಡೋತಿದ್ರ 8 3 24, 8 3 24. ಸೊ ಎಷ್ಟು ಉಳಿತೈತಿ, 8 3 24 ಅಂದ್ರೆ ಎಷ್ಟು ಉಳಿತು, 7 ಉಳಿತು. ಸೊ 7 ಉಳಿತಂದ್ರೆ ಸೊ ವೈ ಇಲ್ಲಿ ವೈ ಬರುತ್ತೆ. ಸೊ ವೈ ಜಾಗದಲ್ಲಿ ಯಾವ ನಂಬರ್ ಇಟ್ರ ಅವಾಗ ಅದು ಡಿವೈಡ್ ಆಗುತ್ತೆ ನೋಡ್ರಿ. 8 9 72 ಆಗುತ್ತಾ, ವೈ ಜಾಗದಾಗ ನಾನು 8 9 72. ಸೊ 72 ಇಟ್ಟಂದ್ರೆ ಏನಾಗುತ್ತೆ, 8 9 72 0 ಆಗುತ್ತಾ. ಸೊ ನನ್ನ ಜಾಗದಾಗ ಸೊ ವೈ ಜಾಗದಾಗ ಏನ್ರಿ 2 ಇಟ್ಟಂದ್ರೆ ಅವಾಗ ನಂದು ಏನಾಗುತ್ತಾ, ಈ ಸಂಖ್ಯೆ ಸಂಪೂರ್ಣವಾಗಿ 8ರಿಂದ ಭಾಗ ಆಗುತ್ತಾ. ಅಂದ್ರೆ ಏನ್ ಸಿಕ್ತು ಇವಾಗ, ವೈ ಅಂದ್ರೆ 8 ನನಗೆ ಇವಾಗ ಸಿಕ್ತು. ಸೊ ನಾವು ಇವಾಗ ಏನ್ ಕಂಡುಹಿಡಿಯಬೇಕು, ಎಕ್ಸ್ ಕಂಡುಹಿಡಿಯಬೇಕು. ಸೊ ಎಕ್ಸ್ ಹೆಂಗ್ ಕಂಡುಹಿಡಿತ್ರಿ, ಎಲ್ಲ ಸಂಖ್ಯೆನ ಕೂಡಿಸ್ರಿ. 7 8 15 15 9 24 24 5 29 29 30 33 33 2 ಇದು 33 2 ಎಷ್ಟು 33 2 35. ಸೊ ಇನ್ನ ಯಾವ ಸಂಖ್ಯೆ ಕೂಡಿಸ್ಬೇಕು ನಾ ಇದಕ್ಕ, 9 ಡಿವೈಡ್ ಆಗ್ಬೇಕಂದ್ರ ಸೊ 1 ಕೂಡಿಸಿರ ಸಾಕ, 1 ಕೂಡಿಸಿರ ಸಾಕು ನನಗೆ ಇದಕ್ಕ 36 ಆಗುತ್ತಾ. ಸೊ 36 ಡಿವೈಡ್ ಆಗುತ್ತಲ್ಲ, ಸೊ ಏನಾಗುತ್ತೆ, ಎಕ್ಸ್ ಈಕ್ವಲ್ ಟು 1 ಮಾಡ್ಕೋಬಹುದನ. ಎಕ್ಸ್ ಈಕ್ವಲ್ ಟು 1 ಆಯ್ತು. ಸೊ ನಂಗೆ ಎಕ್ಸ್ ಕೂಡ ಸಿಕ್ತು, ಎಕ್ಸ್ ಕೂಡ ಸಿಕ್ತು, ವೈ ಕೂಡ ಸಿಕ್ತು. ಸೊ ಇವಾಗ ನಾ ಏನ್ ಮಾಡ್ತೀನಿ, ಸೊ ಅವ್ರು ಕೊಟ್ಟಿರೋ ಇಕ್ವೇಶನ್ ನಾ ಇವಾಗ ಅಪ್ಲೈ ಮಾಡ್ತೀನಿ. ಏನ್ ಕೊಟ್ಟಾರ ಇಕ್ವೇಶನ್ ಅವರು, 5x - 3y ಕೊಟ್ಟಾರ. ಸೊ 5x ಎಷ್ಟಾಗುತ್ತಾ, 5x ಅಲ್ಲಿ 5 ಆಗುತ್ತಾ, ಮೈನಸ್ 3y ಏನಾಗುತ್ತಾ, 3 3 ಆಡ್ಲಿ 6 ಆಗುತ್ತಾ. ಸೊ 5 - 6 ಆಯ್ತು. ಏನಾಗುತ್ತಾ 5 - 6 ಅಂದ್ರೆ ಸೊ -1 ಬರುತ್ತಾ. ಸೊ ನನ್ನ ಕರೆಕ್ಟ್ ಆನ್ಸರ್ ಏನಾಗುತ್ತಾ, -1 ಬರುತ್ತಾ. ಸೊ ನನ್ನ ಸರಿಯಾದ ಉತ್ತರ ಆಪ್ಷನ್ ಬಿ -1 ಸರಿಯಾದ ನನ್ನ ಉತ್ತರ ಆಗಿರುತ್ತೆ. ನೋಡ್ರಿ ಸಿಂಪಲ್ ಕ್ವಶನ್ ಐತಿ. ಸೊ ಪೂರಾ A to Z ಬೇಸಿಕ್ಸ್ ಅಂದ್ರೆ ಪೂರಾ ಹೇಳೀನಿ ಹೆಂಗ್ ಮಾಡ್ಬೇಕಂತೀವಿ. ನಿಮ್ಗೆ ಈಸಿ ಕರೆಕ್ಟ್ ಗೊತ್ತಾಗೈತೆ ಅನ್ಕೋತೀನಿ. ಸರಿ ನೆಕ್ಸ್ಟ್ ಕ್ವಶನ್ ನೋಡೋಣ ಅಂತ. ಸರಿ ಮುಂದಿನ ಕ್ವಶನ್ ಏನೈತಿ ನೋಡ್ರಿ. ಏನಂದ್ರೆ ಮುಂದಿನ ಪ್ರಶ್ನೆದಾಗ ಮೌಲ್ಯವನ್ನು ಕಂಡು ಹಿಡಿರಿ ಅಂತಾರ. ಮೌಲ್ಯ ಕಂಡಿಬೇಕು. ಓಕೆ ಇಕ್ವೇಶನ್ ಕೊಟ್ಟಾರ. ಸೊ ಓಕೆ ನೋಡ್ರಿ, ಓಕೆ ಮಸ್ತ್ ನೋಡ್ರಿ ಕ್ವಶನ್. ಸೊ ರಿಕರಿಂಗ್ ಫ್ರಾಕ್ಷನ್ ಅನ್ನೋದು ನೀವು ಎಲ್ಲರೂ ಕೇಳಿದ್ರಿ. ಸೊ ರಿಕರಿಂಗ್ ಫ್ರಾಕ್ಷನ್ ಅನ್ನೋದು ನೀವು ಕೇಳಿದ್ರಿ. ರಿಕರಿಂಗ್ ಫ್ರಾಕ್ಷನ್ ಅಂದ್ರೆ ಏನಪ್ಪಾ ಅಂತಂದ್ರೆ ಪೂರ ಬೇಸಿಕ್ ಹೇಳ್ತೀನಿ ಕೇಳ್ರಿ. ರಿಕರಿಂಗ್ ಫ್ರಾಕ್ಷನ್ ಅಂದ್ರೆ ಏನಂದ್ರೆ ಒಂದು ಯಾವ್ದೋ ಒಂದು ಅಂಕಿ ಕೊಡ್ತಾರೆ ಎಕ್ಸ್ ವೈ ಕೊಟ್ಟು. ಸೊ ಅದ್ರ ಮೇಲೆ ಲೈನ್ ಹೇಳಿದ್ರಂದ್ರೆ ಅದರ ಅರ್ಥ ಏನಪ್ಪಾ ಅಂತಂದ್ರೆ ಒಂದು ಹಿಂಗ್ ರಿಕರಿಂಗ್ ಎಕ್ಸ್ ವೈ ಹಿಂಗ್ ರಿಪೀಟ್ ಆಗತ್ತಿದ್ದು ಅಂದ್ರೆ ಅವಾಗ ನಾವು ಹಿಂಗೆಲ್ಲ ಪೂರಾ ಬರೀ ಬದ್ಲಿ ನಾವೇನ್ ಬರಿತೀವಿ, ಈ ಟೈಪ್ ಬರಿತೀವಿ. ಎಕ್ಸ್ ವೈ ಯಾವ ನಂಬರ್ ರಿಪೀಟ್ ಆಗುತ್ತಲ್ಲ ಅದ್ರ ಮೇಲೆ ಹಿಂಗ್ ಬರಿತೀವಿ. ಬಟ್ ಇದನ್ನ ನಾವು ಫ್ರಾಕ್ಷನ್ ಹೆಂಗ್ ರಿಪ್ರೆಸೆಂಟ್ ಮಾಡ್ತೀವಿ, ಈ ಟೈಪ್ ಏನಾರ ಬಂದಿತ್ತಂದ್ರೆ ನಿಮ್ಗೆ xy/99 ಬರೀಬೇಕು. ಹಿಂಗ ಏನಾರ ಬರ್ತಂದ್ರೆ xy/99 ಆಗುತ್ತಾ. ಬಟ್ ಇವಾಗ ನನಗೆ ಎಕ್ಸ್ ಮತ್ತು ಎಕ್ಸ್ ಬದ್ಲಿ ವೈ ಮೇಲೆ ಅಷ್ಟೇ ಇತ್ತಂದ್ರೆ ಏನಾಗುತ್ತಾ, ಇವಾಗ xy - x/90 ಆಗುತ್ತಾ. ಸೊ ಇದ್ರ ಬಗ್ಗೆ ನಾವೆಲ್ಲ ಮುಂದೆ ಕ್ಲಾಸ್ ಹೋಗ್ತಾ ಬೇಸಿಕ್ ಅಂದ್ರೆ ಎಲ್ಲ ನಿಮ್ಗೆ ಅರ್ಥ ಆಗುತ್ತಾ. ಬಟ್ ಸದ್ಯಕ್ಕೆ ಇವಾಗ ನಮಗೆ ಇಲ್ಲಿ ಏನೈತಿ, 2 ಲೈನ್ ಮೇಲೆ ಐತಿ. ಸೊ ನಮಗೆ ಇದ್ರ ಮೇಲೆ ನಿಮ್ಗೆ ಕ್ವಶನ್ ನ ಸಾಲ್ವ್ ಮಾಡೋಣ ಅಂತ. ಸರಿ ಏನೈತಿ ನೋಡ್ರಿ ಕ್ವಶನ್ ಏನಂದ್ರ, ಸೊ 34 ಮೇಲೆ ಲೈನ್ ಐತಿ. ಸೊ 34/99 ಆಗುತ್ತಾ, ಪ್ಲಸ್ 23/99 ಆಗುತ್ತಾ, ಪ್ಲಸ್ 12 ಪ್ಲಸ್ ಎಲ್ಲ ಮೈನಸ್ ಐತಿ. ಸೊ ಮೈನಸ್ ಹಾಕೋಣಂತ, ಪ್ಲಸ್ ಯಾಕೆ ಹಾಕತ್ತೀನಿ ನಾನು, ಮೈನಸ್ ಐತಲ್ಲ. ಸೊ ಮೈನಸ್ ಏನೈತಿ, ಮೈನಸ್ 12/99
99 ಆಗುತ್ತಾ. ಸೊ ಎಲ್ಲ ಕಡೆ ಡೆಸಿಮಲ್ ಕಡೆ ಸೇಮ್ ಐತಿ, ಡಿನಾಮಿನೇಟರ್ ಸೇಮ್ ಐತಿ. ಸೊ ಡಿನಾಮಿನೇಟರ್ 99 ಮಾಡ್ಕೋತೀನಿ. ಸೊ ಮೆಲ್ಲ ಕೂಡಿಸಿ 4 3 7 7 2 ಕಳೆದ್ರೆ 5, ಆಮೇಲೆ 4 6 6 ಅಂತಂದ್ರೆ 5. ಸೊ 55 ಡಿವೈಡೆಡ್ ಬೈ 3 2 ಓಕೆ 3 2 5 ಸಾರಿ ನೋಡ್ರಿ ಏನು ಮಿಸ್ಟೇಕ್ ಮಾಡಿದೆ. 3 + 2 5 ಅಲ್ಲ, 3 + 2 5 ಐತಿ. ಸೊ 3 + 2 5, ಆಮೇಲೆ ಆಗುತ್ತಾ 4 5 ಅಂತಂದ್ರೆ 4 ಆಗುತ್ತಾ. ಸೊ 45/99 ಆನ್ಸರ್ ಬರುತ್ತಾ. ಆಪ್ಷನ್ ಸಿ ನೋಡ್ರಿ, ಆಪ್ಷನ್ ಸಿ 45 ಇದು ಅಲ್ಲ, ಇದು ಅಲ್ಲ. ಓಕೆ ಇಲ್ಲಿ ನೋಡ್ರಿ ಏನು ನೋಡ್ರಿ ಎಕ್ಸಾಮ್ ಕೂಡ ಈ ಟೈಪ್ ಆಗುತ್ತಾ, ಪಕ್ಕ ಆಗುತ್ತಾ. ನಾ ಏನು ಮಾಡಿಲ್ಲ ಇವಾಗ. ಸೊ ಕರೆಕ್ಟಾಗಿ ಆಪ್ಷನ್ ನೋಡಿಲ್ಲ. ಆಪ್ಷನ್ ನಾ ಏನು ಮಾಡ್ತೀವಿ ಪಟ ನೋಡಿ ಸ್ಪೀಡ್ನ ಎಕ್ಸಾಮ್ ಇದ್ದಾಗ ಇಲ್ಲೇನು ಮಾಡಿಲ್ಲ ಆ ಥರ ಮಿಸ್ಟೇಕ್ ಆಗುತ್ತಾ. ಸೊ ಹುಷಾರಿರಿ ನೋಡ್ರಿ, ಆಪ್ಷನ್ ಎ 45 ಎರಡು ಕಡೆ ಅದಾವ, ಬಟ್ ಡಿನಾಮಿನೇಟರ್ ಬೇರೆ ಬೇರೆ ಐತಿ. ಸೊ ನಾ ಪಟ ಅಂತ ಹಾಕಿ ಹೋಗಿದ್ದಂದ್ರೆ ನಂದು ಇಲ್ಲಿ ಮಿಸ್ಟೇಕ್ ಆಗೋ ಚಾನ್ಸ್ ಇರ್ತಿತ್ತು. ಬಟ್ ಹಂಗೆ ಮಿಸ್ಟೇಕ್ ಆಗೋ ಚಾನ್ಸ್ ಇಲ್ಲ ಆಗಬಾರ್ದಪ್ಪ ಅಂತಂದ್ರೆ 1 ಸೆಕೆಂಡ್ ಎಕ್ಸ್ಟ್ರಾ ಕೊಟ್ಟು ಆಪ್ಷನ್ಗಳನ್ನ ಕರೆಕ್ಟಾಗಿ ನೋಡ್ರಿ. ಸರಿ ಏನು ಮುಂದೆ ಹೋಗಿದ್ರೆ ಮುಂಚೆ ಇನ್ನೊಂದು ಹೇಳ್ತೀನಿ. ಸೊ ನಿಮ್ಗೆ ಏನಾರ ಮಾಕ್ ಟೆಸ್ಟ್ಗಳು ಏನಾರ ಹಾಕೋದಿದ್ರ, ಸೊ ಗ್ರೂಪ್ ಡಿ ಎಕ್ಸಾಮ್ ಕೊಡತ್ತಿರೋರು ಆಗಿರ್ಬೋದು, ಅಥವಾ ಯಾವುದೋ ಒಂದು ಸ್ಟೇಟ್ ಎಕ್ಸಾಮ್ ಕೊಡಾಕತ್ತಿರೋ ಆಗಿರ್ಬೋದು, ಅಥವಾ ಬ್ಯಾಂಕಿಂಗ್ ಎಕ್ಸಾಮ್ ಕೊಡಾಕತ್ತಿರೋರು ಆಗಿರ್ಬೋದು, ನಿಮ್ಗೆಲ್ಲರಿಗೆ ಏನು ಯೂಸ್ ಇರುತ್ತೆ. ಮಾಕ್ ಟೆಸ್ಟ್ಗಳು ನಿಮಗೆಲ್ಲ ಭಾಳ ಇಂಪಾರ್ಟೆಂಟ್. ಮಾಕ್ ಟೆಸ್ಟ್ ಕೊಡು ಸಿಲೆಬಸ್ ಮುಗಿದ್ಮೇಲೆ ಸಿಲೆಬಸ್ ಕವರ್ ಆಗೈತಿ ಏನು ಇದೇ ಗಿರಾಸ್ ಗೊತ್ತಿರಾಕ. ಸೊ ಮಾಕ್ ಟೆಸ್ಟ್ ಎಲ್ಲ ಕೊಡ್ತಿರ್ತೀರಿ. ಸೊ ಮಾಕ್ ಟೆಸ್ಟ್ ಕೊಡಕ್ಕೆ ನಿಮ್ಗೆ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಯಾವಪ್ಪ ಅಂತಂದ್ರೆ ಟೆಕ್ಸ್ಟ್ ಬುಕ್ ಅದೊಂದು ಪ್ಲಾಟ್ಫಾರ್ಮ್ ಐತಿ. ನಿಮ್ಮ ಪ್ಲಾಟ್ಫಾರ್ಮ್ ಬಗ್ಗೆ ಕೇಳಿರ್ಬೋದು. ಸೊ ಟೆಕ್ಸ್ಟ್ ಬುಕ್ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ಸೊ ಟೆಕ್ಸ್ಟ್ ಬುಕ್ ಒಳಗೆ ನಿಮ್ಗೆ ಏನು ಸಿಗುತ್ತಂದ್ರೆ ಇವಾಗ ನಿಮ್ಗೊಂದು ಏನು ನಡೆಯತೈತಿ, ಸೇಲ್ ನಡೆಯತೈತಿ. ಸೊ ಇಯರ್ಲಿ ಟೆಕ್ಸ್ಟ್ ಬುಕ್ ಪಾಸ್, ಒಂದು ವರ್ಷದ ಪಾಸ್ ನಿಮ್ಗೆ ಬರೀ 351 ರೂಪೀಸ್ ಸಿಗತೈತಿ. ನೀವೇನಾರ ಫಸ್ಟ್ ಟೈಮ್ ಯೂಸರ್ಸ್ ಅಂದ್ರೆ ಇನ್ನೂವರೆಗೂ ಬೈ ಮಾಡಿಲ್ಲ, ಫಸ್ಟ್ ಟೈಮ್ ಬೈ ಮಾಡಕ್ ಹೊಂಟ್ರಿ ಅಂದ್ರೆ ನಿಮ್ಮ ಬಸ್ 26 ಕೋಡ್ ಅಪ್ಲೈ ಮಾಡ್ರಿ. ನೀವು ಕೋಡ್ ಅಪ್ಲೈ ಮಾಡಿದ್ರೆ ನಿಮ್ಗೆ ಎಕ್ಸ್ಟ್ರಾ 12% ಆಫ್ ಸಿಗುತ್ತಾ. 351 ಮೇಲೆ ಮತ್ತೆ 12% ಆಫ್ ಸಿಗುತ್ತಾ. ಅದು ನಿಮ್ಮ ಇವತ್ತು ಲಾಸ್ಟ್ ಐತಿ. ಎಷ್ಟು ಇವತ್ತು ಲಾಸ್ಟ್ ಐತಿ. ಸೊ 30 ತಾರೀಕು. ಸೊ ನಾಳಿಂದ ನಿಮ್ಗೆ ಏನಾಗುತ್ತೆ ರೇಟ್ 749 ರೂಪಾಯಿ ಆಗುತ್ತಾ. ಅಂದ್ರೆ ಆಲ್ಮೋಸ್ಟ್ 750 ರೂಪೀಸ್ ಆಗುತ್ತೆ. ಅಂದ್ರೆ ಇದ್ರ 2.5 ರೇಟ್ ಆಗುತ್ತಾ. ಸೊ 2.15 ರೇಟ್ ಆಗುತ್ತಾ. 2.15 ರೇಟ್ ಆಗೋತಿ. ಇವಾಗಲ್ಲ ನೀವು ಎಷ್ಟು ಎಕ್ಸಾಮ್ ಅಲ್ಲ ಎಲ್ಲ ಎಕ್ಸಾಮ್ ಕೊಡುವಂತ ಬ್ಯಾಂಕಿಂಗ್, SSC, ರೈಲ್ವೆ, ಸ್ಟೇಟ್ ಎಕ್ಸಾಮ್ಸ್ ಎಲ್ಲ ಎಕ್ಸಾಮ್ಗಳಿಗೆ ಒಂದೇ. ಮತ್ತು ನೋಟ್ಸ್ ಸಿಗ್ತಾವ, ಶಾರ್ಟ್ಕಟ್ ಸಿಗ್ತಾವ, ಎಲ್ಲ ಮಾಕ್ ಟೆಸ್ಟ್, ನೋಟ್ಸ್, ಟ್ರಿಕ್ಸ್ ಏನ್ ಬೇಕಲ್ಲ A to Z ಬರೀ 350 ಎಲ್ಲ ಸಿಗ್ತಾವ. ಎಲ್ಲ ಎಕ್ಸಾಮ್ ನೋಟ್ಸ್ ಸಿಗ್ತಾವ. ಸೊ ನೀವು ಏನಾರ ಮಾಕ್ ಟೆಸ್ಟ್ ಏನಾರ ಎಲ್ಲಿ ಬೆಸ್ಟ್ ಪ್ಲಾಟ್ಫಾರ್ಮ್ ಹುಡ್ಕಾಕತ್ತಿದ್ರಿ ಅಂದ್ರೆ, ಕನ್ನಡದಾಗ ಕ್ವಶನ್ ಪೇಪರ್ ಹುಡ್ಕಾಕತ್ತಿದ್ರಿ ಅಂದ್ರೆ ನಿಮ್ಗೆ ಬೆಸ್ಟ್ ಎಲ್ಲಿ ಸಿಗ್ತಾವಪ್ಪ ಅಂತಂದ್ರೆ ಟೆಕ್ಸ್ಟ್ ಬುಕ್ ಆ್ಯಪ್ನ ಸಿಗ್ತಾವ. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಫಸ್ಟ್ ಟೈಮ್ ಯೂಸರ್ಸ್ ಆಗಿದ್ರೆ ಬಸ್ 26 ಅಪ್ಲೈ ಮಾಡ್ರಿ ಕೂಪನ್, ನಿಮಗೆ ಎಕ್ಸ್ಟ್ರಾ 12% ಆಫ್ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಕ್ಲಿಕ್ ಮಾಡ್ರಿ, ಚೆಕ್ ಮಾಡ್ಕೊರಿ. ತೋರಿ ಜೂನ್ ಕಾರ್ನಿವಲ್ಸ್ ಎಲ್ಲ ಇವತ್ತು ಲಾಸ್ಟ್ ಐತಿ, ಎಂಡ್ ಆಗುತ್ತಾ. ನಾಳೆ ಸಿಗಲ್ಲ, ನಾಳೆ ರೇಟ್ ಡಬಲ್ ಆಗುತ್ತಾ, ಡಬಲ್ ಹೆಚ್ಚಾಗುತ್ತಾ. ಸೊ ಚಾನ್ಸ್ ಮಿಸ್ ಮಾಡ್ಕೋಬೇಡ್ರಿ. ನೀವು ಏನಾರ ಮಾಕ್ ಟೆಸ್ಟ್ ಹುಡ್ಕಾಕತ್ತಿದ್ರಿ ಅಂದ್ರೆ ಇದು ನೀವು ಬೆಸ್ಟ್ ಪ್ಲಾಟ್ಫಾರ್ಮ್, ನೀವು ಇಲ್ಲಿಂದ ತಗೋಬಹುದು. ಸರಿ ಮುಂದಿನ ಕ್ವಶನ್ ನೋಡೋಣ ಅಂತ ಓದಾಯ್ತು ನಿಮ್ಗೆ. ಓಕೆ ಮಾಕ್ ಟೆಸ್ಟ್ ಒಳಗ ಟೆಕ್ಸ್ಟ್ ಬುಕ್ ಆ್ಯಪ್ನ ಚೆಕ್ ಮಾಡ್ಕೊರಿ, ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಹಂಗೆ ನೀವೇನು ನನಗೇನಾರ ವೈಯಕ್ತಿಕವಾಗಿ ಡೌಟ್ ಕೇಳೋದ್ರಿಂದ ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲಿ ಬಂದು ನೀವು ನಮ್ಗೆ ಡೌಟ್ ಇದ್ರೆ ಕೇಳ್ಬೋದು. ಮತ್ತು ಅದ್ರ ಜೊತೆ ನಿಮ್ಗೆ ಏನಾರ ಎಕ್ಸ್ಟ್ರಾ ಹೊಸ ಎಕ್ಸಾಮ್ ನೋಟಿಫಿಕೇಶನ್ ಆಗಿರ್ಬೋದು, ಇವಾಗ ಇಲ್ಲಿ ಸಾಲ್ವ್ ಮಾಡತ್ತಿಲ್ಲ, ಈ ಸಾಲ್ವ್ ಮಾಡಿದ ಈ ಥರ ನೋಟ್ಸ್ ಆಗಿರ್ಬೋದು. ಈ ನೋಟ್ಸ್ ಏನಾರ ನಿಮ್ಗೆ ಬೇಕಂದ್ರೆ ಈಗ ನಾನು ಸಾಲ್ವ್ ಮಾಡ್ತಿರ್ತಿಲ್ಲ, ಇವು ನೋಟ್ಸ್ ನಿಮ್ಗೆ ಬೇಕಂದ್ರೆ ಟೆಲಿಗ್ರಾಮ್ ಜಾಯಿನ್ ಟೆಲಿಗ್ರಾಮ್ದಾಗ ನಾನಿದ್ರೆ ಪೂರ ಏನು ಸಾಲ್ವ್ ಮಾಡತ್ತಿಲ್ಲ ಇದನ್ನ ನಿಮಗೆ ಟೆಲಿಗ್ರಾಮ್ದಾಗ ಶೇರ್ ಮಾಡ್ತೀನಿ ನಿಮ್ಗೆಲ್ಲರಿಗೂ. ಸರಿ ಮುಂದೆ ಕ್ವಶನ್ ನೋಡೋಣ ಅಂತ ಏನೈತಿ. 2 ಸಂಖ್ಯೆಗಳು 4:5 ಅನುಪಾತದಲ್ಲಿವೆ. ಅವುಗಳ ಲಸ 180 ಆಗಿದೆ. ಆ 2 ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿ ಅಂದಾರ. ಓಕೆ ಏನು ಕೊಟ್ಟಿಲ್ಲ ನಮ್ಗೋರ, ಏನ್ ಕೊಟ್ಟಾರ, ಜಸ್ಟ್ ನಂಬರ್ ಇದು ಕೊಟ್ಟಾರ, ಅನುಪಾತ ಕೊಟ್ಟಾರ. ಸೊ ಅನುಪಾತ ಏನು ಅನ್ಕೋತೀವಿ ನಾವು. ಸೊ ಲೆಟ್ ದ ನಂಬರ್ ಬಿ 4x 5x. ನಮಗೆ ನಂಬರ್ ಗೊತ್ತಿಲ್ಲ ಅಂದಾಗ ನಾವೇನು ಅನ್ಕೋತೀವಿ, ಅವು ಎಕ್ಸ್ ಅನ್ಕೋತೀವಿ. ಸೊ 4x 5x ನಂಬರ್ ಇರಲಿ. ಸೊ ಅದಾವ ಇದ್ರ ನಾವು LCM ಕಂಡಿದ್ದೀವಿ ಅಂತ, ಇದ್ರ LCM ಏನಾಗುತ್ತಾ, 20x ಆಗುತ್ತಾ. ಯಾಕಂದ್ರೆ 2 ಪ್ರೈಮ್ ನಂಬರ್ಸ್ ಅದಾವ. ಸೊ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ LCM ಸಿಗುತ್ತಾ 20x ಆಗುತ್ತಾ. ಬಟ್ ಅವ್ರ ಪ್ರಕಾರ LCM ಏನೈತಿ, ಸೊ ಅವ್ರ ಪ್ರಕಾರ 20x ಅಂದ್ರೆ ಅವ್ರ ಪ್ರಕಾರ 180 ಐತಿ. ಸೊ ಎಕ್ಸ್ ನ ಬೆಲೆ ಎಷ್ಟಾಗುತ್ತಾ, 9 ಆಗುತ್ತಾ. ಸೊ ಇವಾಗ ನಂಗೆ ನಂಬರ್ ಸಿಕ್ಬಿಡ್ತಾವಲ್ಲ, ಎಕ್ಸ್ ನಂಗೆ ನಂಬರ್ ಸಿಕ್ತು. 4x ಅಂದ್ರೆ ಎಷ್ಟಾಗುತ್ತಾ, 36 ಆಗುತ್ತಾ. 4 × 9 5x ಅಂದ್ರೆ ಎಷ್ಟಾಗುತ್ತಾ, 9 5 45 ಆಗುತ್ತಾ. ಬಟ್ ಹಿಂಗೂ ಯಾಕೆ ಮಾಡ್ತೀರಿ ನೀವು, ಅವ್ರೇನ್ ಕೇಳ್ಯಾರ, ಜಸ್ಟ್ ನಮ್ಗೆ ನಂಬರ್ ನಂಗೆ ಸಿಕ್ಕವ, ಅವ್ರೇನ್ ಕೇಳ್ಯಾರ ಮೊತ್ತ ಕೇಳ್ಯಾರ. ಸೊ ಮೊತ್ತ ನಾನು ಡೈರೆಕ್ಟ್ ಕೊಡ್ಸ್ಬೋದು, 6 5 11 4 3 7 8. ಸೊ 81 ನನಗೆ ಮೊತ್ತ ಸಿಗುತ್ತಾ. ಬಟ್ ನೀವು ಹಿಂಗೂ ಪೂರ ಮಾಡೋ ಅವಶ್ಯಕತೆ ಇಲ್ಲ. ನೀವೇನ್ ಮಾಡ್ಬೋದು, ಸಿಂಪಲ್ ಮೀನಿಯಾಗ ಸಿಕ್ತಲ್ಲ, ಸೊ ನೀವು ಡೈರೆಕ್ಟ್ ರೇಷಿಯೋಗಳನ್ನ ಕೂಡಿಸ್ಕೊಂಡು ಅದಕ್ಕೆ ಎಕ್ಸ್ ನ ಗುಣಾಕಾರ ಮಾಡಿ 9 × 9 ಆಗುತ್ತಾ. ಸೊ ಹಿಂಗೂ ಕೂಡ ನೀವು ಸಾಲ್ವ್ ಮಾಡೋದು. ಸೊ ಹಿಂಗ್ ಮಾಡೋ ರೇಟ್ ನೀವು ಹೆಂಗ್ ಮಾಡ್ಬೇಕು ಅನ್ನೋದು ನೀವು ಡಿಸೈಡ್ ಮಾಡ್ರಿ. ನಿಮ್ಗೆ ಯಾವ್ದು ಈಜಿ ಆಗುತ್ತಲ್ಲ ಆ ಥರ ನೀವು ಎಕ್ಸಾಮ್ದಾಗ ಸಾಲ್ವ್ ಮಾಡ್ಕೋರಿ. ಸರಿ ಮುಂದಿನ ಕ್ವಶನ್ ನೋಡೋಣ ಅಂತ. ಮುಂದಿನ ಕ್ವಶನ್ ಏನೈತೆ ನೋಡ್ರಿ, ಏನಂದ್ರೆ AB is 2:3, BC 4:5, CD 6:7. ABCD ಕೇಳ್ಯಾರ, A B
ಸಿ ಡಿ ಏನಂದ್ರೆ 2 3 4 5 6 7. ಸೊ ನಾನು ಮೊದಲು ಏನು ಮಾಡ್ಕೋತೀನಿ, ಮೊದಲು ಎ ಬಿ ಸಿ ಕಂಡುಕೊಂಡ್ಬಿಡ್ತೀನಿ. ಸೊ ನನಗೆ ಇದು ಈಸಿ ಎಷ್ಟು ಅನ್ಸುತ್ತೆ, ಎಲ್ಲ ಒಮ್ಮೆ ಮಾಡ್ಕೋತ ಕುಂಡಿರ್ಬೋದು. ಅದನ್ನ ಮಾಡೋದು ನೀವು ಅನ್ಕೋತೀರಿ ಟ್ರಿಕ್ ಐತಿ ಅದೈತಿ ಅದೈತಿ, ಬಟ್ ನನ್ನ ಪ್ರಕಾರ ನಾನು ಬೆಸ್ಟ್ ಮೆಥಡ್ ಮಾಡ್ತೀನಿ ನೋಡ್ರಿ. ನಾವು ಏನು ಮಾಡ್ತೀನಿ, ಮೊದಲು ಎ ಬಿ ಸಿ ಕಂಡುಕೋತೀನಿ, ಆಮೇಲೆ ಡಿ ಕಂಪೇರ್ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ. ಹೆಂಗೆ ಮಾಡ್ತೀನಿ, ಇದಕ್ಕೆ ಇಂಟು 4, ಇದಕ್ಕೆ ಇಂಟು 3, ಇದಕ್ಕೂ ಇಂಟು 4, ಇದಕ್ಕೂ ಇಂಟು 3, 4 ಮೂರಲೆ 12, 5 ಮೂರಲೆ 15, 2 4 8 ಕರೆಕ್ಟ್ ಆಯ್ತು. ಸೊ ಇವಾಗ 6 7 ಐತಿ. ಸೊ 6 7 ಕೂಡ ಕನ್ವರ್ಟ್ ಮಾಡ್ಕೋತೀನಿ. ಇದರ ಎಲ್ ಸಿ ಎಮ್ 15 6 30 ಆಗುತ್ತಾ. ಸೊ ಇಂಟು 2 ಇಂಟು 5 ಅಂದ್ರೆ ಇದಕ್ಕೂ ಕೂಡ ಇಂಟು 5, ಇದಕ್ಕೂ ಇಂಟು 2, ಇದಕ್ಕೂ ಇಂಟು 2. ಸೊ ಇನ್ನೊಂದು 8 2 16, 12 24, 15 2 30, 7 35. ಸೊ 16 24 30 35 ಇಲ್ಲಿ ನೋಡ್ರಿ, 16 24 ಇಲ್ಲಿ ನೋಡ್ರಿ ಆಪ್ಷನ್ ಎ 16 24 30 35 ನಂದ ಆಪ್ಷನ್ ಸರಿ ಆಗುತ್ತಾ. ಸೊ ನನ್ನ ಪ್ರಕಾರ ಇದು ಬೆಸ್ಟ್ ಮೆಥಡ್. ನಿಮಗೆ ಯಾವ ಮೆಥಡ್ ಬೆಸ್ಟ್ ಐತಿ ಅನ್ಸುತ್ತಾ ಕಮೆಂಟ್ ತಿಳಿಸ್ರಿ. ನನ್ನ ಪ್ರಕಾರ ಮಾತ್ರ ಇದು ಬೆಸ್ಟ್ ಈಸಿಯೆಸ್ಟ್ ಐತಿ, ಯಾವುದು ಕನ್ಫ್ಯೂಷನ್ ಆಗಿಲ್ಲ, ಏನು ಟ್ರಿಕ್ ಇಲ್ಲ, ಸಿಂಪಲ್ ಆಗಿ ಶಾರ್ಟ್ ಐತಿ. ಆರಾಮಾಗಿ ನಿಮ್ಗೆ ಎಕ್ಸಾಮ್ ಮರ್ಯಾಂಗಿಲ್ಲ. ಸೊ ನೀವು ಬರೀ ಟ್ರಿಕ್ ಮಾಡಿ ಏನಾಗುತ್ತಾನು, ನೀವು ಯಾವಾಗಲೂ ಬರೀ ಟ್ರಿಕ್ ಅನ್ಕೋದು ಹೊಂಟ್ರಿ ಅಂದ್ರೆ ಎಕ್ಸಾಮ್ದಾಗ, ಯಾಕಂದ್ರೆ ಟ್ರಿಕ್ ಅಂದ್ರೆ ಪ್ರತಿಯೊಂದು ಕ್ವಶನ್ ಹೊಸ ಟ್ರಿಕ್ ಮಾಡ್ಬೇಕೈತಿ. ಎಷ್ಟು ಟ್ರಿಕ್ ನೀವು ಎಕ್ಸಾಮ್ ನೆನ್ಪಿಟ್ಕೋತೀರಿ. ಹಂಗೆ ನಂಗೆ ಭಾಳ ಜನ ಅಂತಿರ್ತಾರ, ನಾನು ಟ್ರಿಕ್ ಎಲ್ಲ ಕಲ್ಕೊಂಡಿರ್ತೀನಿ, ಬಟ್ ನಾ ಎಕ್ಸಾಮ್ ಹೋದಾಗ ಟ್ರಿಕ್ ಯಾವ ನೆನಪಾಗಂಗಿಲ್ಲ. ಯಾಕಂದ್ರೆ ನೀವು ಬರೀ ಟ್ರಿಕ್ ಕಲ್ಕೊಂಡು ಹೋದ್ರೆ ಟ್ರಿಕ್ಗಳು ತಲೆಯಾಗಿ ಏನಾಗುತ್ತೆ, ಅವೇ ಟ್ರಿಕ್ ಆಗಿ ಮರಿಬಹುದು. ಸೊ ಬಟ್ ನಿಮಗೆ ಕಾನ್ಸೆಪ್ಟ್ ಗೊತ್ತಿತ್ತಂದ್ರೆ ನೀವು ಆರಾಮಾಗಿ ಮರೆಯಂಗಿಲ್ಲ, ಆರಾಮಾಗಿ ಎಕ್ಸಾಮ್ದಾಗ ಸಾಲ್ವ್ ಮಾಡಬಹುದು. ಟ್ರಿಕ್ ಕೂಡ ಇಂಪಾರ್ಟೆಂಟ್ ಆಗಿ ಕೆಲವು ಕ್ವಶನ್ ಟ್ರಿಕ್ ಯೂಸ್ ಮಾಡಬೇಕು. ಬಟ್ ಈಸಿ ಕ್ವಶನ್ ಇದು ಅಂದ್ರೆ ಈಸಿ ಕ್ವಶನ್ ಟ್ರಿಕ್ ಹಾಕೋದು ಕೂತ್ರೆ ಬರೀ ನೀವು ಟ್ರಿಕ್ ತಲೆ ನೆನ್ಪಿಟ್ಕೊಂಡ್ರಿ ಅಂದ್ರೆ ಟ್ರಿಕ್ ಗಳು ಕನ್ಫ್ಯೂಸ್ ಆಗ್ತಾವ. ಹಾಗಾಗಿ ಈಸಿ ಕ್ವಶನ್ ಒಳಗೆ ಟ್ರಿಕ್ ಮಾಡಬೇಡ್ರಿ. ಕ್ವಶನ್ ಟಫ್ ಇತ್ತಂದ್ರೆ ಅಲ್ಲಿ ಟ್ರಿಕ್ ಯೂಸ್ ಮಾಡ್ರಿ, ಬೆಟರ್ ಪರವಾಗಿಲ್ಲ. ಸರಿ, ಕ್ವಶನ್ ನೋಡುವಂತ ಈ ಕ್ವಶನ್ ಏನಂದ್ರೆ, ಇಬ್ಬರು ಅಭ್ಯರ್ಥಿಗಳ ನಡುವೆ ನಡೆದ ಚುನಾವಣೆಯಲ್ಲಿ ಗೆದ್ದ ಅಭ್ಯರ್ಥಿಯು ಒಟ್ಟು ಚಲಾವಣೆಯಾದ ಮತಗಳ 58% ಪಡೆದು 910 ಮತಗಳ ಬಹುಮತದಿಂದ ಗೆದ್ದಿದ್ದಾರೆ. ಚಲಾವಣೆ ಒಟ್ಟು ಮತಗಳ ಸಂಖ್ಯೆ ಕೇಳ್ಯಾರ. ಓಕೆ, ಏನಂದ್ರ ವಿನ್ನರ್ ಎಷ್ಟು ಬಿದ್ದಾವ 58. ಸೊ ಇಬ್ಬರದಾರ ಅಂದ್ರ ಲೂಸರ್ ಎಷ್ಟು ಬಿದ್ದಿರ್ತಾವ 42 ಬಿದ್ದಿರ್ತಾವ. ಅಂದ್ರ ಡಿಫ್ರೆನ್ಸ್ ಎಷ್ಟು ಐತಿ, ಡಿಫ್ರೆನ್ಸ್ ಎಷ್ಟು 16 ಐತಿ. ಸೊ 16% ಬೆಲೆ ಎಷ್ಟು ಅಂದನವ 960. 16% ಬೆಲೆ 960 ಅಂದ್ರೆ 16 ಆರ್ಲೆ ಆಗುತ್ತಿದ. 16 ಆರ್ಲೆ ಅಂದ್ರೆ ಏನು, ಸೊ 100 ಎಷ್ಟು ಆಗುತ್ತಾ, 6 ಇಂಟು ಇದು 60 ಆಗುತ್ತಲ್ಲ, 0 1 ಐತಲ್ಲ, 60 ಆಗುತ್ತಾ. ಸೊ ಏನಾಗುತ್ತಾ 100 ಬೆಲೆ ಎಷ್ಟು ಆಗುತ್ತಾ, 6000 ಆಗುತ್ತಾ. ಸಿಂಪಲ್ ಒನ್ ಲೈನ್ ಸೊಲ್ಯೂಷನ್ ಐತಿ ನಿಮ್ದು. ಒನ್ ಲೈನ್ ಸೊಲ್ಯೂಷನ್ ಕ್ವಶನ್ ಇಂದ ಆರಾಮಾಗಿ ನೀವು ಸಾಲ್ವ್ ಮಾಡಬಹುದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡುವಂತ ಏನೈತೆ ನೆಕ್ಸ್ಟ್ ಕ್ವಶನ್. ಇಫ್ ದ ಸೆಲ್ಲಿಂಗ್ ಪ್ರೈಸ್ ಆಫ್ 15 ಆರ್ಟಿಕಲ್ಸ್ ಈಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಆಫ್ 15 ಆರ್ಟಿಕಲ್ಸ್ ಈಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್ ಆಫ್ 12 ಆರ್ಟಿಕಲ್ಸ್, then find the profit or loss percentage. ಸಿಂಪಲ್ ಏನ್ ಮಾಡ್ತೀರಿ, ರೇಷಿಯೋ ಮೇಲೆ ಮಾಡ್ಕೋತೀರಿ. ಸೊ ಸೆಲ್ಲಿಂಗ್ ಪ್ರೈಸ್ ಬೈ ಕಾಸ್ಟ್ ಪ್ರೈಸ್ ಈಸ್ ಈಕ್ವಲ್ ಟು ಏನಾಗುತ್ತಾ 12/15 ಆಗುತ್ತಾ. ಸೊ ಕಾಸ್ಟ್ ಪ್ರೈಸ್ ಜಾಸ್ತಿ ಐತಿ, ಕಾಸ್ಟ್ ಪ್ರೈಸ್ ನಮಗೆ ಇಲ್ಲಿ ಜಾಸ್ತಿ ಆಗೈತಿ, ಬಟ್ ಸೆಲ್ಲಿಂಗ್ ಪ್ರೈಸ್ ಕಮ್ಮಿ ಐತಿ. ಸೊ ಏನಾಗುತ್ತಾ, ಹಂಗಿದ್ರೆ ಏನಾಗುತ್ತಾ ಲಾಸ್ ಆಗಿರುತ್ತಾ. ಎಷ್ಟು ಲಾಸ್ ಆಗುತ್ತಾ, ಕಾಸ್ಟ್ ಪ್ರೈಸ್ ಕೆಳಗ ಮ್ಯಾಲೆ ಏನಾಗುತ್ತಾ ಪ್ರಾಫಿಟ್ ಅಥವಾ ಲಾಸ್ ಆಗುತ್ತಾ 3 ಆಗುತ್ತಾ ಇಂಟು 100 ಆಗುತ್ತಾ. ಇಂಟು 100 ಮಾಡ್ತೀರಿ, 3 1 3 ಐತಿ, 5 1 5 20. ಸೊ 20% ನಂಗೆ ಲಾಸ್ ಆಗುತ್ತಾ. ಇಲ್ಲ ಆಪ್ಷನ್ 20% ನಂಗೆ ಲಾಸ್ ಆಗುತ್ತಾ. ಅರ್ಥ ಆಯ್ತು. ಸಿಂಪಲ್ ಕ್ವಶನ್ ಐತಿ, ಬಾಯಿನೆಲ್ಲ ಎಕ್ಸಾಮ್ ಇದೇ ತರ ಕ್ವಶನ್ ಬರ್ತಾವ. ಬೇಕಾದ್ರೆ ನೋಡ್ರಿ ಇದೇ ತರ ಕ್ವಶನ್ ಬರ್ತಾವ, ಆರಾಮಾಗಿ ನೀವು ಸಾಲ್ವ್ ಮಾಡ್ಬೋದು. ಬಟ್ ಏನಿರ್ಬೇಕು, ಸ್ವಲ್ಪ ಪ್ರಾಕ್ಟೀಸ್ ಇರ್ಬೇಕು. ಮತ್ತೆ ಎಕ್ಸಾಮ್ ಸ್ವಲ್ಪ ಟೈಮ್ ಇರಲ್ಲ, ಟೈಮ್ ಎಫಿಷಿಯನ್ಸಿ ಭಾಳ ಇಂಪಾರ್ಟೆಂಟ್ ಆಗುತ್ತಾ. ಓಕೆ, ಮುಂದಿನ ಕ್ವಶನ್ ನೋಡಿ ಏನೈತೆ, 10%, 20%, 25% ಸರಣಿ ರಿಯಾಯಿತಿಗಳ ಸಮಾನ ಅಂದ ಏಕೈಕ ರಿಯಾಯಿತಿಯನ್ನು ಕಂಡುಹಿಡಿ ಅಂದಾರ. ಸಿಂಪಲ್ ಏನ್ ಮಾಡ್ತೀರಿ, ಇದು ಕೂಡ ಏನೈತ್ರಿ, ಸೊ ಲಾಂಗ್ ಐತಿ, 3 ಟ್ರಿಕ್ ಐತಿ. ನೀವು ಮೂರು ಕಡೆ ಒಂದು ಟ್ರಿಕ್ ಐತ್ರಿ, ಅದ್ರ ಟ್ರಿಕ್ ಮಾಡ್ತೀನಿ, ಅದ್ರ ನಿಮ್ ಇಷ್ಟ. ಬಟ್ ನನ್ನ ಪ್ರಕಾರ ಏನಪ್ಪಾ ಅಂದ್ರೆ ಭಾಳ ಫಾರ್ಮುಲಾ ಆಗಲಿ, ಭಾಳ ಟ್ರಿಕ್ ಆಗಲಿ, ನೀವು ಎಷ್ಟು ಟ್ರಿಕ್ ನೆನ್ಪಿಡ್ತಿರ್ಲ, ಎಷ್ಟು ಫಾರ್ಮುಲಾ ನೆನ್ಪಿಡ್ತಿರ್ಲ, ಅಷ್ಟು ತಲೆಯಾಗೆಲ್ಲ ಏನಕ್ಕ ಮಿಕ್ಸ್ ಆಗಿ ಕನ್ಫ್ಯೂಸ್ ಆಗಿ ಎಲ್ಲ ಎಕ್ಸಾಮ್ನಾಗ ಮಿಕ್ಸ್ ಆಗಿ ಯಾವ ನೆನಪಾಗಲ್ಲ. ಹಂಗಿದ್ದಾಗ ನಾ ಏನತ್ತೀನಿ, ಕೆಲವೊಂದು ಫಾರ್ಮುಲಾಗಳಿದ್ರೆ ಎಕ್ಸ್ಟ್ರಾ ಸಾಲ್ವ್ ಹೋಗಿದ್ರೆ ಕೆಲವೊಂದು ಫಾರ್ಮುಲಾ ಇದ್ರೆ ಸಾಕ. ನಾ ಹೆಂಗ್ ಮಾಡ್ತೀನಿ ನೋಡ್ರಿ, ಏನೈತೆ ಅಂಬುದ ಸಕ್ಸಸ್ ಡಿಸ್ಕೌಂಟ್ ಫಾರ್ಮುಲಾ ಏನು, x + y - xy/100 ಐತಿ. ಸೊ ಫಾರ್ಮುಲಾ ಹಾಕ್ತೀನಿ, ಎರಡನ್ನ ಹಾಕ್ತೀನಿ ಬರೀ ಸಾಕ. ಫಸ್ಟ್ 10 + 20 - 200 ಡಿವೈಡ್ ಬೈ 100 ಅಂದ್ರೆ xy ಎಲ್ಲ 10 × 20 0 0 ಕ್ಯಾನ್ಸಲ್. ಎಷ್ಟಾಗುತ್ತಾ ಇದು 10 + 20 30 - 2 28 ಆಗುತ್ತಾ. ಸೊ ಇವಾಗ ಏನು ಸಿಕ್ತು 28. ಮತ್ತೆ ಏನ್ ಮಾಡ್ರಿ, ನೆಕ್ಸ್ಟ್ ಮತ್ತೆ ಹಾಕು ಸೇಮ್ 28 ಪ್ಲಸ್ ಇದಕ್ಕೆ ಹಾಕ್ತೀನಿ. ಫಸ್ಟ್ ಇವೆರಡು ಹಾಕಿನಿ, ಆಮೇಲೆ ಇವೆರಡು ಸೇರಿ ಇದಕ್ಕೆ ಹಾಕಿನಿ. ಸೊ 28 + 25 - 25 × 28 / 100 ಏನಾಗುತ್ತಿದ್ದು 28 25 53 ಆಗುತ್ತಾ. 53 - 20 28 25 200 25 50 50 20 700 ಡಿವೈಡೆಡ್ ಬೈ 100 0 0 ಕ್ಯಾನ್ಸಲ್. 53 ಹೇಳ್ಕೊಂಡ್ರೆ ಎಷ್ಟಾಗುತ್ತಾ, ಇಲ್ಲಿ 3 ಅಲ್ಲಿ 3 ಇಲ್ಲಿ 3 ಅಲ್ಲಿ 4 ಅಂದ್ರೆ
46 ಆಗುತ್ತಾ. ಸೊ 46% ಅಂತ ಸರಿಯಾದ ಉತ್ತರ ಆಗುತ್ತಾ. ಸರಿ ಎಷ್ಟು 46% ನನ್ನ ಸರಿಯಾದ ಉತ್ತರ. ನೋಡ್ರಿ ಸಿಂಪಲ್ ಐತಿ ನೋಡ್ರಿ, ಎಲ್ಲ ಭಾಳ ಟೈಮ್ ಇಲ್ಲ, ಅದಕ್ಕೆ ಒಂದು 2-3 ಸೆಕೆಂಡ್ ಜಾಸ್ತಿ ತಗೋತೀನ. ನೀವು ಅದು ಫಾರ್ಮುಲಾ ದೊಡ್ಡ ನೀವು 3 ಸಕ್ಸಸ್ ಡಿಸ್ಕೌಂಟ್ ಏನು ಫಾರ್ಮುಲಾ ಐತಲ್ಲ, ಆ ಟ್ರಿಕ್ ಏನೈತಲ್ಲ, ಆ ಟ್ರಿಕ್ ಅಂದ್ರೆ ಫಾರ್ಮುಲಾ ಅಂದ್ರಿ ಇದು ಸ್ವಲ್ಪ ಲಾಂಗ್ ಐತಿ. ಒಂದು ಸಾಲ್ವ್ ಮಾಡೋರಿಗೆ ನಾ ಇದನ್ನ ಸಿಂಪಲ್ ಆಗಿದ್ರು ಕೂಡ ನಾನು ಸಾಲ್ವ್ ಮಾಡ್ಕೋಬಹುದು. ಸೊ ಹಂಗಾಗಿ ನಾ ಏನು ಅಂತೀನಿ, ಬರೀ ಟ್ರಿಕ್ ಅನ್ನೋಕ್ಕಿದ್ರೆ ಕೆಲವೊಂದು ಕಡೆ ಕಾನ್ಸೆಪ್ಟ್ ಬೇಸಿಕ್ ಅಂದ್ರೆ ಮಾಡೋದು ಕೂಡ ನಿಮ್ಗೆ ಟೈಮ್ ಜಾಸ್ತಿ ವೇಸ್ಟ್ ಆಗೋದ್ರಿಂದ 2-3 ಸೆಕೆಂಡ್ ಅಷ್ಟೇ ಎಕ್ಸ್ಟ್ರಾ ಆಗುತ್ತೆ. ಬಟ್ 2-3 ಸೆಕೆಂಡ್ ಗೋಸ್ಕರ ನೀವು ಹೊಸ ಫಾರ್ಮುಲಾ ಹೊಸ ಟ್ರಿಕ್ ಅನ್ಕೊಂಡು ಎಕ್ಸ್ಟ್ರಾ ಎಕ್ಸಾಮ್ ನೆನಪಾಗಲಿಕ್ಕಂದ್ರೆ ಭಾಳ ಕಷ್ಟ ಆಗುತ್ತೆ. ಸೊ ನೆನಪಿರಲಿ, ಆದಷ್ಟು ಫಾರ್ಮುಲಾ ಕಮ್ಮಿನೇ ಇರಲಿ, ಆದಷ್ಟು ಟ್ರಿಕ್ ಒಳಗೆ ಕಮ್ಮಿನೇ ಇರಲಿ. ಬೇಸಿಕ್ ಏನು ಮೇನ್ ಕಾನ್ಸೆಪ್ಟ್ ಇರುತ್ತಲ್ಲ, ಕಾನ್ಸೆಪ್ಟ್ ಒಳಗೆ ಪರ್ಫೆಕ್ಷನ್ ಇರಲಿ. ಅದು ನಾನು ನಿಮ್ಗೆ ಹೇಳುವಂತ ಒಂದು ಸಲಹೆ ಅಷ್ಟೇ. ನಾವು 2 ಸಲ ಎಕ್ಸಾಮ್ ಕ್ಲಿಯರ್ ಮಾಡಿ ನಂತರ ನಾ ಯಾವ ಎಕ್ಸಾಮ್ ಕ್ಲಿಯರ್ ಮಾಡಿಲ್ಲ, ಎಲ್ಲರಿಗೂ ನಾನು ಜಾಸ್ತಿ ಟ್ರಿಕ್ಸ್ಗಿಂತ ಮೇನ್ ಕಾನ್ಸೆಪ್ಟ್ ಇರ್ತಲ್ಲ, ಕೋರ್ ಕಾನ್ಸೆಪ್ಟ್, ಆ ಕಾನ್ಸೆಪ್ಟ್ ಜಾಸ್ತಿ ವ್ಯಾಲ್ಯೂ ಕೊಟ್ಟಿನಿ. ಹಾಗಾಗಿ ನನಗೆ ಎಕ್ಸಾಮ್ದಾಗ ಒಂದು ಯಾವುದೋ ಕಾನ್ಸೆಪ್ಟ್ ಮರಿತು ಹಂಗಿದು ಆಗಂಗಿಲ್ಲ. ಸರಿ, ಮುಂದಿನ ಪ್ರಶ್ನೆ ನೋಡ್ರಿ. ಒಂದು ನಿರ್ದಿಷ್ಟ ಸರಳ ಬಡ್ಡಿಯ ದರದಲ್ಲಿ ಒಂದು ಮೊತ್ತವು 8 ವರ್ಷಗಳಲ್ಲಿ 3 ಪಟ್ಟಾಗಿದೆ. 8 ವರ್ಷ ಏನೈತಿ 3 ಪಟ್ಟಾಗೈತಿ ಅಂದ್ರೆ 3p = p + PTR/100. ಸೊ ಈ p ಏನಾಗುತ್ತಾ, p ಕಳೆದ್ರೆ ಏನಾಗುತ್ತಾ 2p ಆಗುತ್ತಾ. 2p = PTR/100. ಹೌದು. ಸೊ p ಕ್ಯಾನ್ಸಲ್ ಇದ್ ನಾನು ಲಾಸ್ಟ್ ಕ್ಲಾಸ್ನಾಗ ಕೂಡ ನಾನು ನಿಮಗೆ ಇದನ್ನ ಹೇಳಿದ್ದೆ, ಬಟ್ ಇವಾಗ ರಿಪೀಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ಕ್ಲಾಸ್ನಾಗ ನಾನು ಇದನ್ನ ರಿಪೀಟ್ ಮಾಡಲ್ಲ, ಕಾನ್ಸೆಪ್ಟ್ ಆಗ್ತಿಲ್ಲ, ಕಾನ್ಸೆಪ್ಟ್ ರಿಪೀಟ್ ಮಾಡಂಗಿಲ್ಲ. ನೆಕ್ಸ್ಟ್ ಕ್ಲಾಸ್ನಾಗ ಈ ಕ್ಲಾಸ್ನ ಲಾಸ್ಟ್ ಹೆಂಗ್ ಮಾಡ್ಕೋಬೇಕು ಅನ್ನೋದ. ಸೊ ಈ ಟೀಮ್ ಅಂತೂ ಸೊ ಇವಾಗ ಏನ್ ಮಾಡ್ತೀವಿ, ಎಕ್ಸಾಮ್ ಇದೆಲ್ಲ ನೀವು ಮಾಡೋಂಗಿಲ್ಲ. ಎಕ್ಸಾಮ್ ಏನ್ ಮಾಡ್ತೀರಿ, ಸೀದಾ ಏನ್ರ ಅವರು 3 ಪಟ್ ಆಗೈತೆ ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಇದ್ದಾಗ 3 ಪಟ್ ಆಗೈತೆ ಅಂದ್ರೆ ಸಿಂಪಲ್ 2 ತಗೋತೀರಿ. ಅವ್ರು ಎಷ್ಟು ಪಟ್ ಅಂತಾರಲ್ಲ ಅದ್ರ ಒಂದು ಕಮ್ಮಿ ಮಾಡಿ 2 ಬರ್ಕೋತೀರಿ. ಡೈರೆಕ್ಟ್ ಬರ್ತೀರಿ p ಬರೋಂಗಿಲ್ಲ, ಯಾಕಂದ್ರೆ p ಕ್ಯಾನ್ಸಲ್ ಆಗುತ್ತಾ. ಸೀದಾ TR/100 ಬರ್ಕೋತೀರಿ. ಸೊ ಏನ್ ಕೊಟ್ಟಾರ ನಮಗೆ ಇವರು 8 ವರ್ಷ ಅಂತಾರ. ಸೊ 8 ವರ್ಷ ಕೊಟ್ಟಾರ. ಸೊ ನಂಗೆ ಟಿ ಅವಶ್ಯಕತೆ ಇಲ್ಲ, ಈಗ ಟಿ ಅವಶ್ಯಕತೆ ನನಗಿಲ್ಲ. ಸೊ ನಾನು ಏನ್ ಮಾಡ್ತೀನಿ, ಟಿ ಜಾಗದಾಗ ಏನ್ ಮಾಡ್ಕೋತೀನಿ, ಟಿ ಜಾಗದಾಗ 8 ಬರೀತೀನಿ. 2 1 2 4 4 1 4 25. ಸೊ 6ರ ಬೆಲೆ ನಂಗೆ ಸಿಕ್ತು. 6ನ ಬೆಲೆ ಎಷ್ಟಾಯ್ತು 25 ಐತಿ. 6ನ ಬೆಲೆ 25%. ಸೊ ಇವಾಗ ಏನ್ ಮಾಡ್ತೀನಿ, ಮುಂದಿನ ನಂತರ ಅದೇ ಬಡ್ಡಿ ದರದಲ್ಲಿ ಎಷ್ಟು ವರ್ಷಗಳಲ್ಲಿ 5 ಪಟ್ಟ ಆಗುತ್ತದೆ ಅಂದ್ರೆ 5 ಪಟ್ಟ ಅಂದ್ರೆ ಏನ್ ಮಾಡ್ಕೋಬೇಕು, 5 ಪಟ್ಟ ಅಂದ್ರೆ 1 ಮೈನಸ್ ಮಾಡಿ ಬರ್ಕೋತೀರಿ. 5 ಪಟ್ಟ ಅಂದ್ರೆ ಎಷ್ಟಾಗುತ್ತಾ 4 = TR/100. TR/100. ಬಟ್ ಏನಂದಾರ ಅವರು, TR ಏನಂದಾರ 5 ಎಷ್ಟು ವರ್ಷದಲ್ಲಿ 5 ಪಟ್ಟ ಆಗೋದು, 5 ಪಟ್ಟ ಆಗೈತೆ ಅಂದ್ರೆ ಅದೇ ಬಡ್ಡಿ ದರ ನಮ್ಗೆ ಗೊತ್ತೈತಿಲ್ಲ. ಇವಾಗ ನಮ್ಗೆ 6 ಗೊತ್ತಾಗೈತಿ. ಸೊ ನಮ್ಗೆ ಇವಾಗ 6 ಗೊತ್ತಾಗೈತಿ, ನಮ್ಗೆ ಇವಾಗ 6 ಗೊತ್ತಾಗೈತಿ. ಸೊ ನಾ ಇದೇನ 6 ಜಾಗದಾಗ ಏನ್ ಮಾಡ್ತೀನಿ, p = t × 25/100 ಮಾಡ್ತೀನಿ. 25 25 4. ಸೊ 4 ಹೋಗಿ ಮಲ್ಟಿಪ್ಲೈ ಆಗುತ್ತಾ. ಸೊ t = 16 ಆಗುತ್ತಾ. 16 years ಅಂತ 5 ಪಟ್ಟು ಆಗುತ್ತೆ ಅಮೌಂಟ್. ಸಿಂಪಲ್ ಸಾಲ್ವ್ ಆಯ್ತು. ಸೊ ಗೊತ್ತಾಯ್ತು ಅನ್ಕೋತೀನಿ ಹೆಂಗ್ ಮಾಡ್ಬೇಕಂತ್ರಿ. ಸರಿ, ನೆಕ್ಸ್ಟ್ ಸೀದಾ ನಾವು ನೆಕ್ಸ್ಟ್ ಕ್ವಶನ್ ಹೋಗೋಣ ಅಂತ. ಓಕೆ, ಏನಾಯ್ತು ಮುಂದಿನ ಕ್ವಶನ್ಯಾಗ ಏನಂದಾರ ನೋಡ್ರಿ. ಮುಂದಿನ ಕ್ವಶನ್ಯಾಗ ವರ್ಷಕ್ಕೆ 20% ಬಡ್ಡಿ ದರದಲ್ಲಿ 10,000ಕ್ಕೆ 1 ವರ್ಷದ ಚಕ್ರ ಬಡ್ಡಿಯನ್ನು ಕಂಡುಹಿಡಿಯಿರಿ. ಪ್ರತಿ 6 ತಿಂಗಳಿಗೊಮ್ಮೆ ಲೆಕ್ಕ ಹಾಕಲಾಗುತ್ತದೆ. ಓಕೆ, ಹಾಫ್ ಇಯರ್ಲಿ ಕಾಂಪೌಂಡ್ ಆಗತೈತಿ. ಸೊ ಕಾಂಪೌಂಡೆಡ್ ಹಾಫ್ ಇಯರ್ಲಿ 10,000 1 ಇಯರ್ಗೆ 20%. ಸೊ 10,000 ಏನೈತಿ ಮೇನ್ ಅಮೌಂಟ್, 10,000 ಮೇನ್ ಅಮೌಂಟ್. ಸೊ ನೀವು ಏನೈತಿ ಫಾರ್ಮುಲಾ ನಿಮ್ದು ಏನೈತಿ, p of 1 + R/100 ರೈಸ್ ಟು t ಐತಿ ನಿಮ್ಗೆ ಫಾರ್ಮುಲಾ. ಹೌದು. ನನಗೇನ್ ಕೇಳ್ಯಾರ, ಇದನ್ನ ಸಿಕ್ಕಿದ್ರೆ ನಮ್ಗೆ ಏನ್ ಸಿಗುತ್ತಾ, ಇದಕ್ಕೆ ಇದನ್ನ ಮಾಡಿದಾಗ ಅಮೌಂಟ್ ಸಿಗುತ್ತಾ. ನಾ ಏನ್ರ ಇದನ್ನ ಮಾಡಿನಪ್ಪ ಅಂತಂದ್ರ ನನಗೇನ್ ಸಿಗುತ್ತಾ, ನನಗೆ ಇಲ್ಲಿ ಅಮೌಂಟ್ ಸಿಗುತ್ತಾ. ಸೊ ನನಗೆ ಅಮೌಂಟ್ ಬೇಡಲ್ಲ, ನನಗೆ ಅಮೌಂಟ್ ಸಿಗುತ್ತಿಲ್ಲಿ. ಬಟ್ ನಂಗೆ ಅಮೌಂಟ್ ಬೇಡ, ನನಗೆ ಏನ್ ಬೇಕು ಇವಾಗ ಬರೀ ಕಾಂಪೌಂಡ್ ಇಂಟ್ರೆಸ್ಟ್ ಬೇಕು. ಸೊ ನಾ ಕಾಂಪೌಂಡ್ ಇಂಟ್ರೆಸ್ಟ್ ಕಟ್ಟಾಕ ಇನ್ನೊಂದು ಫಾರ್ಮುಲಾ ಏನ್ ಬೇಕಾಗ್ತೀನಿ. ಏನು ಫಾರ್ಮುಲಾ ಅಪ್ಪ ಅಂತಂದ್ರೆ ನಾ ಹೇಳ್ತೀನಿ ನೋಡಿ ಡಯಾಗ್ರಾಮ್. ಎಷ್ಟು ವರ್ಷ ಅಂದ್ರೆ 1 ವರ್ಷ ಅಂದ್ರೆ, ಬಟ್ ಕಾಂಪೌಂಡ್ ಹಾಫ್ ಇಯರ್ಲಿ ಆಗತೈತಿ. ಅಂದ್ರೆ ಏನಾಗುತ್ತಾ, ವರ್ಷಕ್ಕೆ 2 ಸಲ ಕಾಂಪೌಂಡ್ ಆಗುತ್ತಾ. 1ನೇ ಸಲ ಏನಾಗುತ್ತಾ, 1ನೇ ಸಲ ಸಿಂಪಲ್ ಆಗಿ 1ನೇ ಸಲ ಕಾಂಪೌಂಡ್ ಆಗುತ್ತಾ. ಅಂದ್ರೆ 1ನೇ ಸಲ ಸಿಂಪಲ್ ಆಗಿನೇ ಜಸ್ಟ್ 20% ಆಗುತ್ತಾ. ಸೊ 10,000ಗೆ 20% ಎಷ್ಟಾಗುತ್ತಾ, 2,000 ಆಗುತ್ತಾ. ಎಲ್ಲ ನಿಮಗೆ ಸಿಂಪಲ್ ಕ್ಯಾಲ್ಕುಲೇಷನ್ಗಳು ನಿಮಗೆ ನೆನಪಿರ್ಬೇಕು, ತಲೆಯಾಗಿರ್ಬೇಕು. ಇವೆಲ್ಲ ಇವೆಲ್ಲ ನೀವು ಎಕ್ಸಾಮ್ದಾಗ ಸಾಲ್ವ್ ಬರ್ಕೋತ ಕೂತಿರ್ತಾರೆ, ಟೈಮ್ ಸಿಕ್ಕಾಪಟ್ಟೆ ವೇಸ್ಟ್ ಆಗುತ್ತಾ. ಓಕೆ, ಸೊ 2ನೇ ವರ್ಷ ಕೂಡ 2,000 ಆಗುತ್ತಾ. ಬಟ್ 2ನೇ ವರ್ಷಕ್ಕೆ ಈ 2,000 ಜೊತೆ ಈ 2,000ಕ್ಕೆ ಓಕೆ, 1 ಸೆಕೆಂಡ್ ನೋಡ್ರಿ. ಏನ್ ಮಿಸ್ಟೇಕ್ ಆಯ್ತು ಒಂದಿನ. ಏನ್ ಮಿಸ್ಟೇಕ್ ಆಯ್ತು. ಸೊ ಹಾಫ್ ಇಯರ್ಲಿ ಆಗತೈತಿ. ಸೊ ಹಾಫ್ ಇಯರ್ಲಿ ಆಗತ್ತೈತಾರೆ ಏನು. ಸೊ 20% ಇತ್ತಂದ್ರೆ ನಮಗೆ ಹಾಫ್ ಇಯರ್ಲಿ ಅಂದಾಗ ಇದನ್ನ ಡಿವೈಡ್ ಬೈ 2 ಮಾಡ್ಕೋತೀವಿ. ನನಗೆ ಇವಾಗ 10% ಆಗ್ಬೇಕು. ಹಾಫ್ ಇಯರ್ಲಿ ಇದ್ದಾಗ ಹಾಫ್ ಆಗುತ್ತಾ, 10% ಆಗುತ್ತಾ. ಸೊ ಹಾಫ್ ಇಯರ್ ಇದ್ದಾಗ ಏನು ಪರ್ಸೆಂಟ್ ಕೊಟ್ಟಿರ್ತಾರಲ್ಲ ಅದ್ರ ಹಾಫ್ ಮಾಡ್ಕೋಬೇಕು. ಸೊ ಇವಾಗ ಏನಾಗುತ್ತಾ, ಬರೀ 10% ಅಷ್ಟು ನಂಗೆ ಅಪ್ಲೈ ಆಗುತ್ತಾ. ಸೊ ಎಷ್ಟಾಗುತ್ತಾ, 10,000 10% ಎಷ್ಟಾಗುತ್ತಾ, 1,000 ಆಗುತ್ತಾ. ಸೊ 2ನೇ ವರ್ಷ ಕೂಡ 1,000 ಆಗುತ್ತಾ. ಬಟ್ 2ನೇ ವರ್ಷ ಈ 1,000 ಮೇಲೆ ಕೂಡ ಮತ್ತೆ ಬಡ್ಡಿ ಬೀಳುತ್ತಾ. ಎಷ್ಟು 10%. ಎಷ್ಟು 10% ಇದ್ರದ 100 ಆಗುತ್ತಾ. ಸೊ ಒಟ್ಟು ಕಾಂಪೌಂಡ್ ಎಷ್ಟಾಯ್ತು, 1,000 1,100 ಎಷ್ಟಾಯ್ತು, 2,100 ಆಯ್ತು. ಸೊ ನೀವು ಏನ್ ಆನ್ಸರ್ ಎಷ್ಟು, 2,100 ಸರಿಯಾದ ಉತ್ತರ. ಬಟ್ ಏನಂತೀನಪ್ಪ ಅಂತಂದ್ರೆ ನಿಮ್ಗೆ ನಾನು ಇಲ್ಲಿ ಹೇಳೋ ಸಲ ಏನಂದ್ರೆ
ಈ ಫಾರ್ಮುಲಾ ನೀವು ಅಮೌಂಟ್ ಕೇಳಿದ್ರೆ ಯೂಸ್ ಮಾಡ್ಕೋರಿ. ಬಟ್ ಈ ಫಾರ್ಮುಲಾ ನೀವು ಲೆಕ್ಕ ಮಾಡಿಲ್ಲ, ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತಾ. ಬಟ್ ನಾನು ಹಾಕಿಲ್ಲ ಈ ಟೈಪ್ ಡಯಾಗ್ರಾಮ್ ಹಾಕೊಂಡ 1 ವರ್ಷ ಕೇಳ್ರೆ 1 ವರ್ಷ ಅಲ್ಲ 2 ವರ್ಷ ಕೇಳ್ತಾರೆ ಕಂಪೌಂಡ್ ಕೇಳ್ರೆ. ಸೊ 2 ವರ್ಷ ಕೇಳ್ರೆ 2, 3 ವರ್ಷ ಕೇಳ್ರೆ 3 ವರ್ಷ ಕೇಳ್ರೆ ಅಂದ್ರೆ ಸೊ ಈ 1,000 ಮತ್ತೆ ಈ 1,000 ಮೇಲೆ 1,000 ಮತ್ತೆ ಈ 1,000 ಮೇಲೆ ಒಂದ್ ಸೆಕೆಂಡ್ ಏನಾಗುತ್ತಾ. ಸೊ 3 ವರ್ಷದಿಕ್ಕೆ ಕೇಳಿದ್ರ ಅವ್ರ ಈ 1,000 ಬರಂಗಿಲ್ಲ. 3 ವರ್ಷದಿಕ್ಕೆ ಕೇಳಿದ್ರಂದ್ರೆ ಸಿಂಪಲ್ ಟ್ರಿಕ್ ಹಾಕ್ತೀನಿ. 3 ವರ್ಷಕ್ಕೆ ಕೇಳಿದ್ರಂದ್ರೆ ಈ 1,000 ಮೇಲೆ 1,000 ಬಂದು ಬರ್ತೈತಿ 10,000 ಮೇಲೆ, ಆಮೇಲೆ ಈ 1,000 ಮೇಲೆ 100 ಬರುತ್ತಾ, ಆಮೇಲೆ ಈ 1,000 ಮೇಲೆ 100 ಬರುತ್ತಾ, ಆಮೇಲೆ ಈ 100 ಮೇಲೆ 10 ಬರುತ್ತಾ. ಹಿಂಗ ಹೆಚ್ಚು ಮಾಡ್ಬೋದು ಅಂದ್ರೆ ಪ್ರತಿಯೊಂದ್ರ ಮೇಲೆ ನೀವು ಕಂಪ್ಯೂಟರ್ ಸ್ಟ್ರಕ್ಚರ್ ಕೇಳಿದ್ರೆ ಈ ಫಾರ್ಮುಲಾ ನೀವು ಅಪ್ಲೈ ಮಾಡ್ಕೋಬಹುದು. ಬಾರಿ ಫಾರ್ಮುಲಾ ಐತಿ, ಬೆಸ್ಟ್ ಮೆಥಡ್ ಐತದ. ಆ ಮೆಥಡ್ ಶಿಕಾಯಿ ಅಂದ್ರೆ ಎಷ್ಟು ಖುಷಿ ಏನಪ್ಪಾ ಅಂತಂದ್ರೆ ಎಷ್ಟೋ ಲೆಕ್ಕಗಳು ಟಫ್ ಅನ್ಸ್ಲೆ ಕೂಡ ಈಸಿಯಾಗಿ ಸಾಲ್ವ್ ಆಗೋಂಗಾಗಿಬಿಟ್ಟೈತಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನೈತೆ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಏನಂದ್ರೆ 11 ಸಂಖ್ಯೆಗಳ ಸರಾಸರಿ 50 ಆಗಿದೆ. ಮೊದಲ 6 ಸಂಖ್ಯೆಗಳ ಸರಾಸರಿ 49 ಮತ್ತು ಕೊನೆ 6 ಸಂಖ್ಯೆಗಳ ಸರಾಸರಿ 52 ಆಗಿದ್ದರೆ 6ನೇ ಸಂಖ್ಯೆ ಹೇಳ್ಯಾರ. ಸಿಂಪಲ್ ಏನ್ ಮಾಡ್ತೀರಿ, 6 × 49 ಪ್ಲಸ್ 6 × 52 ಮೈನಸ್ 11 × 50. ಇದೆಲ್ಲ ನಿಮ್ಗೆಲ್ಲ ಗೊತ್ತಿರೋದು ಬೇಸಿಕ್ ಕಾನ್ಸೆಪ್ಟ್. 6 ಮತ್ತು 54 6 4 24 29 ಪ್ಲಸ್ 6 2 12 6 31 ಮೈನಸ್ 11 55 550. ಸೊ ಮೈನಸ್ ಮಾಡ್ರಿ 4 6 6 ಉಳಿತೈತಿ ಲಾಸ್ಟ್ 6 ನೋಡ್ರಿ ಲಾಸ್ಟ್ ಡಿಜಿಟ್ ನಂಗೆ ಬಂತು. ಸೊ ನಂಗೆ ಆನ್ಸರ್ ಸಿಕ್ಬಿಡ್ತು. ನಾನು ಪೂರಾ ಸಾಲ್ವ್ ಮಾಡಂಗಿಲ್ಲ. ಈಗ ನನಗೆ ಲಾಸ್ಟ್ ಡಿಜಿಟ್ ಸಿಕ್ಕೈತಿ, ಅದ್ರ ನಂಗೆ ಆನ್ಸರ್ ಸಿಕ್ಕಬಿಡ್ತು. ಪೂರಾ ಮಾಡೋ ಅವಶ್ಯಕತೆ ಇಲ್ಲ. ಸರಿ, ಅದ್ರ ಪೂರಾ ಮಾಡೋಣ ಅಂತ 9 1 10 ಅಥವಾ ಐತಂದ್ರೆ 5. ಸೊ 2 3 5 5 ಐತಂದ್ರೆ 0. ನೋಡ್ರಿ ಲಾಸ್ಟ್ ನೋಡ್ರಿ, ಯಾವತ್ತು ನೀವು ಆಪ್ಷನ್ ಸಾಲ್ವ್ ಮಾಡ್ಬೇಕಾದ್ರೆ ನಿಮ್ಗೆ ಲಾಸ್ಟ್ ಡಿಜಿಟ್ ಸಿಕ್ತಂದ್ರ ಲಾಸ್ಟ್ ಡಿಜಿಟ್ ಆಪ್ಷನ್ ನೋಡ್ರಿ, ಲಾಸ್ಟ್ ಡಿಜಿಟ್ ಸಿಕ್ ಕೊಡ್ಲಿ ಆಪ್ಷನ್ ನೋಡ್ರಿ. ಆ ಡಿಜಿಟ್ ಒಂದ್ ಆಪ್ಷನ್ ಆಗಿತ್ತಂದ್ರೆ ಸಿಂಪಲ್ ನೀವು ಟೇಕ್ ಹಾಕಿ ಮುಂದಿನ ಕ್ವಶನ್ ಹೋಗ್ರಿ. ಯಾಕಂದ್ರೆ ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಅಲ್ಲಿ ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. 1 ಡಿಜಿಟ್ ಸಿಕ್ಕರೆ ಸಾಕು ನಮ್ಗೆ. ಇನ್ನೂ ಡಿಜಿಟ್ ನಮ್ಗೆ ಸಿಕ್ತಂದ್ರೆ ಆನ್ಸರ್ ಕಟ್ ಇತ್ತಂದ್ರೆ ಎಕ್ಸ್ಟ್ರಾ ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸೀದಾ ಅಲ್ಲಿಗೆ ಬಿಟ್ಟು ಮುಂದಿನ ಕ್ವಶನ್ ನಾವು ಸಾಲ್ವ್ ಮಾಡಿದ್ರೆ ಸಾಕ. ಸರಿ, ಮುಂದಿನ ಕ್ವಶನ್ ಐತೆ ನೋಡ್ರಿ. ಎ ಒಂದು ಕೆಲಸವನ್ನು 12 ದಿನಗಳಲ್ಲಿ ಮತ್ತು ಬಿ ಅದೇ ಕೆಲಸವನ್ನು 18 ದಿನಗಳಲ್ಲಿ ಮಾಡಬಹುದು. ಓಕೆ, ಎ ಇದ್ದಾವ ಏನ್ ಮಾಡ್ತಾನ 12 ದಿನದಾಗ ಮಾಡ್ತಾನ, ಬಿ ಇದ್ದಾವ 18 ದಿನದಾಗ ಮಾಡ್ತಾನ. ಮುಂದೆ ಅಂದ್ರೆ ಅವರಿಬ್ಬರು ಒಟ್ಟಿಗೆ 4 ದಿನಗಳ ಕಾಲ ಕೆಲಸ ಮಾಡಿದ ನಂತರ ಎ ಕೆಲಸವನ್ನು ಬಿಟ್ಟು ಹೋಗುತ್ತಾನೆ. ಸೊ ಮೊದಲು ಕೆಲಸ ಕಂಡು ಟೋಟಲ್ ವರ್ಕ್ ನಮ್ಗೆ ಸೇಮ್ ಇರುತ್ತಾ. LCM ಎಷ್ಟಾಗುತ್ತಾ 30 ಆಗುತ್ತಾ. 12 3 18 ಏನಂದಾರ. ಸೊ 4 ದಿವಸ ಇಬ್ಬರು ಕೂಡ ಕೆಲಸ ಮಾಡ್ತಾರ. ಟೋಟಲ್ ವರ್ಕ್ ಎಷ್ಟೈತಂದ ನನ್ನ ಟೋಟಲ್ ವರ್ಕ್ ಎಷ್ಟೈತಿ. ಟೋಟಲ್ ವರ್ಕ್ ನಂದ 36 ಐತಿ. ಬಟ್ ಇಬ್ಬರು ಕೂಡ ಎಫಿಷಿಯನ್ಸಿ ಎಷ್ಟೈತಿ. ಎ ಎಫಿಷಿಯನ್ಸಿ 3, ಬಿ ಎಫಿಷಿಯನ್ಸಿ 2 ಐತಿ. ಹೌದು, ಇದು ಡೇಸ್, ಇದು ಎಫಿಷಿಯನ್ಸಿ, ಇದು ಟೋಟಲ್ ವರ್ಕ್ ಐತಿ. ಸೊ ಏನಾಗತ್ತೆ ಮುಂದೆ 4 ದಿವಸ ಇಬ್ಬರು ಕೆಲಸ ಮಾಡತಾರ. ಸೊ 4 ದಿವಸ ಇಬ್ಬರು ಎಷ್ಟು ಕೆಲಸ ಮಾಡ್ತಾರ 4 ಇಂಟು ಎಫಿಷಿಯನ್ಸಿ ಪ್ಲಸ್ ಮಾಡ್ಕೊರಿ 3 2 5 ಆಗುತ್ತಾ. ಸೊ 20 ಕೆಲಸ ಮುಗಿಯತೈತಿ. ಎಷ್ಟು ಕೆಲಸ ಉಳಿತು 36 20 ಕಳೆದ್ರೆ ಎಷ್ಟು ಕೆಲಸ ಉಳಿತು 14 ಕೆಲಸ ಉಳಿತು. ಎಷ್ಟು ಕೆಲಸ ಉಳಿತು ಅಂದ್ರೆ ನಂದು 14 ಕೆಲಸ ಉಳಿತು. 14 ಕೆಲಸ ಉಳಿತು. ಹೌದಿಲ್ಲ, 36 20 ಕಳೆದ್ರೆ 16 ಇಲ್ಲ. ಏನಂದ್ರ ಮುಂದೆ ಬಿ ಒಬ್ಬನೇ ಕೆಲಸ ಮಾಡತಾನ. ಮುಂದೆ ಬಿ ಎಫಿಷಿಯನ್ಸಿ ಎಷ್ಟೈತಿ 2 ಐತಿ. ಸೊ ಡಿವೈಡ್ ಬೈ 2 ಮಾಡ್ರಿ 8 ಆಗುತ್ತಾ. ಏನಂದ್ರ ಉಳಿದ ಕೆಲಸ ಮಾಡಕ್ಕೆ ಟೈಮ್ ಕ್ಲಿಯರ್. ಸೊ 8 ಡೇಸ್. ಸೊ ನೋಡ್ರಿ, ಓಕೆ 8 ಡೇಸ್ ನಾವು ಸ್ವಲ್ಪ ಆಪ್ಷನ್ ಇಲ್ಲಿ ಇಲ್ಲ ಬರ್ಬಿಟ್ಟಿನಿ. ಸೊ ಆಪ್ಷನ್ ಬಿ ನಂದು ಸರಿಯಾದ ಉತ್ತರ ಆಗಿರುತ್ತಾ. ಸರಿ, ಮುಂದೆ ಕ್ವಶನ್ ನೋಡೋಣ ಅಂತ ಏನೈತಿ ಅಂತೇಳಿ. ಮುಂದಿನ ಕ್ವಶನ್ ಏನೈತಿ ನೋಡ್ರಿ. ಪೈಪ್ ಎ ಒಂದು ತೊಟ್ಟಿಯನ್ನು 6 ಗಂಟೆಗಳಲ್ಲಿ ತುಂಬಬಲ್ಲದು. ಪೈಪ್ ಬಿ ಅದೇ ತೊಟ್ಟಿಯನ್ನು 10 ಗಂಟೆಗಳಲ್ಲಿ ಖಾಲಿ ಮಾಡಬಲ್ಲದು. 2 ಪೈಪ್ಗಳನ್ನು ಒಟ್ಟಿಗೆ ತೆರೆದರೆ ಖಾಲಿ ತೊಟ್ಟಿಲಿ ತುಂಬಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ. ಓಕೆ, ಎ ಏನ್ ಮಾಡ್ತೈತಿ 6 ಗಂಟೆದಾಗ ತುಂಬಿಸ್ತೈತಿ. ಬಿ ಏನ್ ಮಾಡ್ತೈತಿ 10 ಗಂಟೆದಾಗ ಖಾಲಿ ಮಾಡ್ತೈತಿ. ಹೌದು. ಸೊ ರೇಷಿಯೋ LCM ತೆಗಿತ್ರಿ. LCM ತೆಗಿದ್ರೆ ಏನು ಡಿಫ್ರೆನ್ಸ್ ಇಲ್ಲ. ಎಷ್ಟು ಬರುತ್ತೆ LCM 30 ಬರುತ್ತಾ. 6 5 10 3. ಸೊ ಇದು ಮೈನಸ್ ಮಾಡುತ್ತಾ, ಇದು ಪ್ಲಸ್ ಮಾಡುತ್ತಾ. ಸೊ ಇದು ಪ್ಲಸ್ ಇರಲಿ, ಇದು ಮೈನಸ್ ಇರಲಿ. ಸೊ ಇದು ಎಫಿಷಿಯನ್ಸಿ, ಇದು ಟೋಟಲ್ ವರ್ಕ್, ಇದು ಟೈಮ್. ಹೌದು, 2 ಒಟ್ಟಿ. ಓಕೆ ಓಕೆ, ಪೂರಾ ತೊಟ್ಟಿ ತುಂಬಬೇಕು. ಪೂರಾ ತೊಟ್ಟಿ ಅಂದಾರ ಖಾಲಿ ತೊಟ್ಟಿ ತುಂಬಾಕಂದಾರ. ಸೊ ಪೂರ್ತಿ ತುಂಬಬೇಕು. ಸೊ ಟೋಟಲ್ ವರ್ಕ್ ಡಿವೈಡೆಡ್ ಬೈ ಏನ್ ಮಾಡಿದೆ ಎಫಿಷಿಯನ್ಸಿ. ಸೊ ಎಫಿಷಿಯನ್ಸಿ ಆಗುತ್ತಾ. ಇದು +5 ಐತಿ, -3 ಐತಿ. ಎಷ್ಟು ಆಗುತ್ತಾ +5 -3 2 ಆಗುತ್ತಾ. ಸೊ 30 ಡಿವೈಡ್ ಬೈ 2 ಎಷ್ಟು ಆಗುತ್ತಾ 15 ಆಗುತ್ತಾ. ಸೊ 15 ಅವರ್ಸ್ ಆಗ ನಮ್ದು ಆಪ್ಷನ್ ಎ ಸರಿ ಆಗುತ್ತಾ. 15 ಅವರ್ಸ್ ನಮ್ದು ಪೂರ್ತಿ ಟ್ಯಾಂಕ್ ತುಂಬುತ್ತದೆ. ಓಕೆ, ಮುಂದಿನ ಪ್ರಶ್ನೆ ನೋಡ್ರಿ. ಪಡ ಮಾಡಿ ಭಾಳ ಟೈಮ್ ವೇಸ್ಟ್ ಮಾಡಬೇಡ. ಯಾಕಂದ್ರೆ ಎಕ್ಸಾಮ್ ಟೈಮ್ ಕಮ್ಮಿ ಇರ್ತೈತಿ. ಹಾಗಾಗಿ ನಾವು ಇಲ್ಲಿ ಕೂಡ ನಾವು ಎಕ್ಸಾಮ್ ತರ ಅನ್ಕೊಂಡ ಸ್ಪೀಡ್ ಸಾಲ್ವ್ ಮಾಡೋಂತ. ನಿಮ್ಗೆ ಯಾವ್ದೋ ಕ್ವಶನ್ ನಾವು ಸ್ಟಕ್ ಆದ್ರೆ ಅಂದ್ರೆ ನೀವು ಸ್ಟಾಪ್ ಮಾಡಿ ಸಾಲ್ವ್ ಮಾಡಬಹುದು. ಬಟ್ ನಾನು ನಿಮ್ದ ಟೈಮ್ ವೇಸ್ಟ್ ಮಾಡಕ್ಕೆ ಇಷ್ಟಪಡಂಗಿಲ್ಲ. ಸೊ ಬಡ ಸಾಲ್ವ್ ಮಾಡಿ ಮುಗಿಸೋಣ ಅಂತ. 150 ಮೀಟರ್ ಉದ್ದದ ರೈಲು 250 ಮೀಟರ್ ಉದ್ದದ ಸೇತುವೆಯನ್ನು 20 ಸೆಕೆಂಡ್ಗಳಲ್ಲಿ ದಾಟುತ್ತದೆ. ಸಿಂಪಲ್ 150 + 250 ಏನಾಗುತ್ತೆ ಟೋಟಲ್ ಡಿಸ್ಟೆನ್ಸ್ ಆಗುತ್ತಾ ಡಿವೈಡೆಡ್ ಬೈ 20 ಏನು ಟೈಮ್ ಆಗುತ್ತಾ. ಏನ್ ಸಿಗುತ್ತಾ ನಮ್ಗೆ ಸ್ಪೀಡ್ ಸಿಗುತ್ತಾ. ಬಟ್ ಸ್ಪೀಡ್ ಏನಿಗೆ ಕಿಲೋಮೀಟರ್ ಬೇಕಂದಾರ. ಸೊ ಏನ್ ಮಾಡ್ತಾರೆ ಕಿಲೋಮೀಟರ್ ಬೇಕಂದ್ರೆ
ಇಂಟು 18/5 ಮಾಡ್ತೀರಿ. ಸೊ ಫಸ್ಟ್ ಕೂಡಿಸ್ರಿ, 2 3 1 4 4 400/20 ಆಗುತ್ತಾ, ಇಂಟು 18/5 ಆಗುತ್ತಾ, 21 20 5 1 5 4 18 4 ಎಷ್ಟಾಗುತ್ತೆ, 72 ಆಗುತ್ತಾ. ಸೊ 72 km/h ಅನ್ನೋದು ಸರಿಯಾದ ಉತ್ತರ. ಸಿಂಪಲ್ ಕ್ವಶನ್, ಆರಾಮಾಗಿ ನೀವು ಸಾಲ್ವ್ ಮಾಡಬಹುದು. ಸರಿ, ಮುಂದೆ ಕ್ವಶನ್ ನೋಡ್ರಿ ಏನಾಯ್ತು. ಒಂದು ದೋಣಿಯು ಪ್ರವಾಹದ ದಿಕ್ಕಿನಲ್ಲಿ 24 ಕಿಲೋಮೀಟರ್ ದೂರವನ್ನು 2 ಗಂಟೆಗಳಲ್ಲಿ ಕ್ರಮಿಸುತ್ತದೆ ಮತ್ತು ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ಅದೇ ದೂರವನ್ನು 4 ಗಂಟೆಗಳಲ್ಲಿ ಕ್ರಮಿಸುತ್ತದೆ. ಪ್ರವಾಹದ ವೇಗ ಕೇಳ್ಯಾರ. ಪ್ರವಾಹದ ವೇಗ ನೆನಪಿರಲಿ, ದೋಣಿಯ ವೇಗ ಪ್ರವಾಹದ ವೇಗ ಇರ್ತಾವ. ಸೊ ಪ್ರವಾಹದ ವೇಗಗಳು ಏನಿರುತ್ತಾ, ದೋಣಿಯ ವೇಗ ಮತ್ತೆ ಪ್ರವಾಹದ ವೇಗ ಪ್ಲಸ್ ಆಗಿರುತ್ತಾ. ಅವಾಗ ಎಷ್ಟು ಸ್ಪೀಡ್ 24/2 ಮಾಡಿದ್ರೆ ಎಷ್ಟಾಗುತ್ತಾ, 12 ಆಗುತ್ತಾ. ಸೊ 12 ಐತಿ. ಸೊ x - y ಅಂದ್ರೆ ಏನು, ದೋಣಿಯ ವೇಗ ಮೈನಸ್ ಪ್ರವಾಹದ ವೇಗ ಇದ್ದಾಗ ಏನಾಗುತ್ತಾ. ಸೊ 24/4 ಐತಿ. ಸೊ 6 ಆಗುತ್ತಾ. ಸೊ 20 ಗಂಟೆ ಬಿಟ್ರೆ ಪ್ರವಾಹದ ವಿರುದ್ಧ ದಿಕ್ಕಿನ 4 ಗಂಟೆ ತೊಗೊಳತೈತಿ, ಪ್ರವಾಹ ದಿಕ್ಕಿನ 2 ಗಂಟೆ ತೊಗೊಳತೈತಿ. ಸೊ ನಂಗೆ ಏನ್ ಸಿಕ್ತು, ಪ್ರವಾಹದ ದಿಕ್ಕಿನಲ್ಲಿ ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ಸಿಕ್ತು. ಇವಾಗ ಏನ್ ಮಾಡ್ತೀನಿ, ನಂಗೆ ಕೇಳ್ಯಾರ ಪ್ರವಾಹದ ವೇಗ ಕೇಳ್ಯಾರ. ಪ್ರವಾಹದ ವೇಗ ಹೆಂಗ್ ಮಾಡ್ತೀರಿ. ಸೊ ಇದನ್ನ ಪ್ರವಾಹದ ವೇಗ ಕೇಳ್ರಂದ್ರೆ 2 ಮೈನಸ್ ಮಾಡ್ತೀರಿ, /2 ಮಾಡ್ತೀರಿ. ಪ್ರವಾಹದ ಪ್ರವಾಹದ ವೇಗ ಕೇಳ್ರ, ಅಥವಾ ದೋಣಿಯ ವೇಗ ಕೇಳ್ರಂದ್ರ, ದೋಣಿಯ ವೇಗ ಕೇಳ್ರಂದ್ರ ಅವಾಗ ನೀವು 2 ಪ್ಲಸ್ ಮಾಡ್ಬೇಕು, ಪ್ಲಸ್ ಮಾಡಿ /2 ಮಾಡ್ಬೇಕು. ಬಟ್ ಇವಾಗ ನಂಗೆ ಪ್ರವಾಹದ ವೇಗ ಕೇಳ್ಯಾರ. ಸೊ ಪ್ರವಾಹದ ವೇಗ ಮಾಡಕ್ ನಾನು ಮೈನಸ್ ಮಾಡಿ ಡಿವೈಡ್ ಮಾಡ್ಬೇಕು. 12 6 6/2 ಎಷ್ಟಾಗುತ್ತೆ, 2 3 3 km/h ಅಂತ ಆಪ್ಷನ್ ಸರಿಯಾದ ಉತ್ತರ ಆಗುತ್ತಾ. ಸೊ ದೋಣಿ ವೇಗ ನೆನಪಿರಲಿ, ದೋಣಿ ವೇಗ ಕೇಳ್ರ ಪ್ಲಸ್ ಮಾಡಿ ಮೈನಸ್ ಮಾಡ್ಕೋಬೇಕು. ಸಿಂಪಲ್, 2 ಟ್ರಿಕ್, ನಿಮ್ಗೆ ಟ್ರಿಕ್ ಅಲ್ಲ ಕಾನ್ಸೆಪ್ಟ್ ಅದು ನೆನಪಿರಲಿ. ಓಕೆ, ಮುಂದಿನ ಪ್ರಶ್ನೆ ಅಲ್ಜಿಬ್ರಾ ಮೇಲೆ ಐತಿ. ಏನಂದ್ರೆ ಕ್ವಶನ್ನಾಗ x + 1/x = 5, x³ + 1/x³ ಕೇಳ್ಯಾರ. ಸಿಂಪಲ್ ನಮಗೆ ಫಾರ್ಮುಲಾ ಗೊತ್ತೈತಿ. ಸೊ x³ + 1/x³ ಕೇಳ್ರಂದ್ರೆ ಏನ್ ಮಾಡ್ತೀರಿ, a³ - 3a. ಈಗ ಏನೈತಿ, a5 ಐತಿ, a5 ಐತಿ. ಹಾಗಿದ್ದಾಗ ಏನಾಗುತ್ತಾ, 5³ ಎಷ್ಟಾಗುತ್ತಾ, 5³ - 3a, 3 × 5 ಮಾಡ್ತೀರಿ. ಸೊ 5³ 125 - 3 × 5 15 ಆಗುತ್ತಾ. ಎಷ್ಟಾಗುತ್ತಾ, 110 ಆನ್ಸರ್ ಬರುತ್ತಾ. ಸೊ ಇದು ಆಪ್ಷನ್. ಸೊ ಆಪ್ಷನ್ 110 ಒಂದು ಸರಿಯಾದ ಉತ್ತರ ಆಗಿರುತ್ತೆ. ಮುಂದೆ ಕ್ವಶನ್ ಹೋಗೋಣ. ಸಿಂಪಲ್ ಕ್ವಶನ್ ಐತಿ, ಬರೀ ಫಾರ್ಮುಲಾ ಮೇಲೆ ಸಾಲ್ವ್ ಆಗುತ್ತಾ. ಓಕೆ, ಮುಂದೆ ಕ್ವಶನ್ ನೋಡ್ರಿ ಏನೈತಿ. k² - kx + 12 = 0 ವರ್ಗ ಸಮೀಕರಣದ ಮೂಲಗಳು 4:3 ಅನುಪಾತದಲ್ಲಿದ್ದರೆ k ನ ಧನಾತ್ಮಕ ಮೌಲ್ಯ ಕೇಳ್ಯಾರ. ಓಕೆ, 12 ಐತಿ. ಸೊ 12ದ ರೂಟ್ಸ್ ತೆಗಿರಿ. 12 ರೂಟ್ಸ್ 4:3 ಬರ್ತಾವ. ಸೊ ಅವ್ರು ಹೇಳಿರೋ ರೂಟ್ಸ್ 4:3, ನಮಗೆ ಸಿಕ್ಕಿರೋ ರೂಟ್ಸ್ 4:3. ನೋಡ್ರಿ, ಅವ್ರು ಹೇಳಿರೋ ರೂಟ್ಸ್ 4:3 ಐತಿ, ನಮಗೆ ಸಿಕ್ಕಿರೋ ರೂಟ್ಸ್ 4:3 ಐತಿ. ಅಂದ್ರೆ LCM ಸೇಮ್ ಐತಿ, ಏನು ಡಿಫರೆನ್ಸ್ ಇಲ್ಲ. ಅಂದ್ರೆ ಇವಾಗ ಏನಾಗುತ್ತಾ, -kx ಇದ್ದಲ್ಲಿ k = 4 + 3 ಮಾಡ್ತೀರಿ. ಎಷ್ಟಾಗುತ್ತಾ, 4 + 3 7 ಆಗುತ್ತಾ. ಸಿಂಪಲ್ ಕ್ವಶನ್, ಏನು ಗಾಳಿಗಂದಿಲ್ಲ. ನೀವು ನೋಡ್ಕೊಳ್ಳಿ ಸಾಲ್ವ್ ಮಾಡಿದ್ನಲ್ಲ, ಬುಕ್ ಪೆನ್ ಮುಟ್ಟೋ ಅವಶ್ಯಕತೆ ಇಲ್ಲ. ನೋಡ್ಕೊಳ್ಳಿ, ನೀವು ಸಾಲ್ವ್ ಮಾಡ್ಬೋದು ಎಕ್ಸಾಮ್ದಾಗ. ನಾನು ಜಸ್ಟ್ ತೋರ್ಸಾಕತ್ತೀರಿ, ನೀವು ಮಾಡಿ ತೋರಿಸ್ತೀರಿ. ಬಟ್ ಎಕ್ಸಾಮ್ ನೋಡ್ರೆ ಗೊತ್ತಾಗುತ್ತೆ 4 ಹಿಂದಾಗ್ರಿ. ಅವಾಗ ನೀವು ಪೆನ್ ಪೇಪರ್ ಮುಟ್ಟಲ್ಲ. ಬಟ್ ಕೆಲವೊಬ್ರು ಕೇಳ್ಬೋದು, ಅಣ್ಣ ಮತ್ತೆ ಇದು ಮೈನಸ್ ಯಾಕೆ ಬರಂಗಿಲ್ಲ, ಪ್ಲಸ್ ಯಾಕೆ ಬರುತ್ತೆ ಅನ್ಬೋದು. ಸೊ ಮೈನಸ್ಗಳು ಬರಂಗಿಲ್ಲ, ಪ್ಲಸ್ ಯಾಕಂದ್ರೆ ನಮ್ಗೆ ಮೈನಸ್ ಆಗ್ಲೇ ಕೊಟ್ಟಾರ, ಮೈನಸ್ ಅಲ್ಲೇ ಕೊಟ್ಟಾರ. ಇಲ್ಲಿ ಪ್ಲಸ್ ಇತ್ತಂದ್ರೆ ನಾ ಮೈನಸ್ ಪ್ಲಸ್ ಇದ್ರೆ ಒಬ್ಬ ನಾ ಮಾಡ್ಕೋತಿರ್ಕಿಲ್ಲ, ಪ್ಲಸ್ ಇದ್ರೆ ನಾ ಮಾಡ್ಕೋತಿರ್ಕಿಲ್ಲ. ಬಟ್ ಇಲ್ಲಿ -12 ಇತ್ತು, ಇಲ್ಲಿ -12 ಇತ್ತು, ಅಲ್ಲಿ ಪ್ಲಸ್ ಇತ್ತಂದ್ರೆ ಅವಾಗ ನಾ ಮೈನಸ್ ಆಗ್ತಿದೆ. ಬಟ್ ಇವಾಗ ಇಲ್ಲಿ ಆತರ ಇಲ್ಲ, ಅಲ್ಲಿ ಮೈನಸ್ ಆಗಲೇ ಕೊಟ್ಟಾರ. ಸೊ ನಂಗೆ ಬರೀ ಕೆ ಅಟ ಕೇಳ್ಯಾರ, ಬರೀ ಕೆ ಕೇಳ್ಯಾರ. ಸೊ ಅವ್ನ ಏನಾಗುತ್ತೆ, ಪ್ಲಸ್ ಒಳಗೋದಕ್ಕೆ ನೆನಪಿರಲಿ. ಮೈನಸ್ ಕೊಟ್ಟಿರಂದ್ರೆ ಕನ್ಫ್ಯೂಸ್ ಆಗೋ ಚಾನ್ಸ್ ಇರುತ್ತೆ. ಕನ್ಫ್ಯೂಸ್ ಆಗಲ್ಲ, ಅಲ್ಲಿ ಮೈನಸ್ ಕೊಟ್ಟಿದ್ರಂದ್ರೆ ಅಷ್ಟೇ ನೀವು ಮೈನಸ್ ಕೊಡ್ಬೇಕಾಗಿತ್ತು. ಓಕೆ, ಮುಂದೆ ಕ್ವಶನ್ ನೋಡೋಣ. ಏನೈತಿ ಮುಂದೆ ಕ್ವಶನ್, ಜಾಮೆಟ್ರಿ ಐತಿ. ಸೊ ಜಾಮೆಟ್ರಿ ಕ್ವಶನ್ ಕೇಳ್ಯಾರ. ಒಂದು ಟ್ರಯಾಂಗಲ್ ಐತಿ ಅಂದ್ರೆ, ಸೊ ಟ್ರಯಾಂಗಲ್ ತೆಗಿನು ಅಂತ ಚಂದ ಟ್ರಯಾಂಗಲ್ ತೆಗಿನು. ಚೆನ್ನಾಗಿ ಗೊತ್ತೈತಿ, ಯಾರು ಅನ್ನೋಂಗಿಲ್ಲ. ABC. ಓಕೆ, ಏನಂದ್ರೆ ದ ಬೈಸೆಕ್ಟರ್ ಆಫ್ ಆಂಗಲ್ P ಆಂಗಲ್ C. ಓಕೆ, ಎರಡು ತರ ಬೈಸೆಕ್ಟರ್ ಅಂದ್ರೆ, ಬೈಸೆಕ್ಟರ್ ಅಂದ್ರೆ ಈ ಕಡೆ ಆಂಗಲ್ ಇಕ್ಕಲ್ಲ, ಈ ಕಡೆ ಆಂಗಲ್ ಇಕ್ಕಲ್ಲ, ಈ ಕಡೆ ಆಂಗಲ್ ಇಕ್ಕಲ್ಲ, ಈ ಕಡೆ ಆಂಗಲ್ ಇಕ್ಕಲ್ಲ. ಅಂದ್ರೆ ಬಿಂದುವಿನಲ್ಲಿ ಓಕೆ ಓ ಬಂದ ಛೇದಿಸ್ತಾವಂತ, ಇಂಟರ್ಸೆಕ್ಟ್ ಆಗ್ತಾವ. ಆಂಗಲ್ = 70 ಡಿಗ್ರಿ ಐತಿ ಅಂದ್ರೆ, ಓಕೆ ವೆರಿ ಗುಡ್. ಆಂಗಲ್ BOC ಕೇಳಾಕತ್ತಾರ. ಓಕೆ, ಆಂಗಲ್ BOC ಸಿಂಪಲ್ ಫಾರ್ಮುಲಾ ಐತಿ. ಆಂಗಲ್ BOC ಸಿಂಪಲ್ ಫಾರ್ಮುಲಾ ಐತಿ, = 90 + θ/2. ಥೀಟಾ ಅಂದ್ರೆ ಏನಿದೆ, ಥೀಟಾ ಇಲ್ಲಿ ಆಂಗಲ್ ಏನೈತಿ 90 ಇದು. 90 + θ ಎಷ್ಟೈತಿ, θ 70 ಐತಿ. 70/2 ಎಷ್ಟಾಗುತ್ತಾ, 70/2 ಎಷ್ಟಾಗುತ್ತಾ, 90 + 35 ಆಗುತ್ತಾ, ಎಷ್ಟಾಗುತ್ತಾ, 5 9 3 12 125 ಆಗುತ್ತಾ. ಇಲ್ಲಿ ಆಪ್ಷನ್ ಬಿ 125 ಡಿಗ್ರಿ ನಂದ ಸರಿಯಾದ ಉತ್ತರ ಆಗುತ್ತಾ, ನೆನಪಿರಲಿ. ಸೊ ಹಿಂಗ್ ಇದೇನ್ರ ನಮಗೆ ಆಂಗಲ್ BOC ಬೇಕಾಯ್ತಲ್ಲ. ಸೊ ಈ ಆಂಗಲ್ ಬೇಕಾದ್ರೆ ಏನ್ ಮಾಡ್ತೀರಿ ನೀವು, ಇದು ಥೀಟಾ, ಇದು ನಾವು ಥೀಟಾ ಅನ್ಕೊಂಡ್ರೆ ಆಂಗಲ್ BOC = 90 + θ/2. ಇದೊಂದು ಅಲ್ದ, ಇನ್ನು ಸರ್ಕಲ್ ಕೂಡ ಕೆಲವೊಂದು ಫಾರ್ಮುಲಾ ಹೋದಾವ. 90 - θ/2, 180 - θ/2 ಕೆಲವು ಫಾರ್ಮುಲಾ ಹೋದಾವ. ಸೊ ನೆಕ್ಸ್ಟ್ ಕ್ಲಾಸ್ ಹೋದಂಗ ಎಲ್ಲರೂ ಕೂಡ ನಾವು ಒಂದೊಂದಾಗಿ ಕಲ್ಕೊಂತ ಹೋಗೋಣ ಅಂತ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನಂತೀರಿ. ಓಕೆ, ಟ್ರಿಗ್ನೋಮೆಟ್ರಿ ಕ್ವಶನ್ ಬಂತು ಇವಾಗ. ಸೊ ಟ್ರಿಗ್ನೋಮೆಟ್ರಿ ಹೆಂಗೆ ಕೇಳ್ಯಾರ,
ಅಕ್ಷರ ಸಣ್ಣದ ಒಂದ್ಸಲ ದೊಡ್ಡದು ಬರ್ಬಿಡ್ತೀನಿ ನೋಡ್ರಿ, ಅಲ್ಲಿ ಅಕ್ಷರ ಸಣ್ಣ ಕಾಣತ್ತವ, ನಿಮ್ಗೆ ಕ್ಲಿಯರ್ ಕಾಣತ್ತಿಲ್ಲ ಗೊತ್ತಿಲ್ಲ, ಸೊ ಒಂದ್ಸಲ ಕ್ಲಿಯರ್ ಆಗಿ ಬರ್ಬಿಡ್ತೀನಿ. tan 65 ಡಿಗ್ರಿ ಕಾಟ್ 25 ಡಿಗ್ರಿ ಪ್ಲಸ್ ಸೈನ್ ಸ್ಕ್ವೇರ್. ಓಕೆ ಸ್ವಲ್ಪ ಇದಾಯ್ತಲ್ಲ, ಚೆನ್ನಾಗಿ ಬರ್ಬಿಡ್ತೀನಿ, ಚೆನ್ನಾಗಿ ಬರ್ಬಿಡುತ್ತಾ, ಏನು ಅರ್ಜೆಂಟ್ ಇಲ್ಲ. ಏನಂತಾರೆ ಓಕೆ ರೇಸರ್ ಮತ್ತೆ tan 65 ಡಿವೈಡ್ ಬೈ ಕಾಟ್ 25 ಡಿಗ್ರಿ ಪ್ಲಸ್ ಸೈನ್ ಸ್ಕ್ವೇರ್ 35 ಪ್ಲಸ್ ಸೈನ್ ಸ್ಕ್ವೇರ್ 55 ಅಂದ್ರೆ ಏನಿಲ್ಲ ನೋಡೈತೆ, ನೋಡ್ಕೊಂಡು ಆನ್ಸರ್ ಓದಿದ್ರೆ ಆನ್ಸರ್ ಆಪ್ಷನ್ ಬಿ 2. ನೋಡ್ಕೊಂಡು ಆನ್ಸರ್ ಗೊತ್ತಾಗುತ್ತಾ ಆಪ್ಷನ್ ಬಿ. ಬಟ್ ಹೆಂಗ್ ಮಾಡಿ ನೋಡ್ರಿ, tan 65 cot 25 ಸೇಮ್ ಅಲ್ಲ, ಏನು tan 65 ಈಕ್ವಲ್ ಟು ಹಿಂಗಲ್ಲ ಚೆನ್ನಾಗಿ ಬರ್ಬೋದು, ಪೂರ ಏನು ಬರುವಂತ ಪೂರ ಏನು ಓದಿ ಗೊತ್ತಿರಬೇಕು ನಿಮ್ಗೆ. tan 65 ಅಂದ್ರೆ tan 90 ಮೈನಸ್ 25 ಆಗುತ್ತಾ. ಸೊ tan 90 ಮೈನಸ್ 25 ಎಷ್ಟಾಗುತ್ತಾ, cot 25 ಆಗುತ್ತಾ. ಅಂದ್ರೆ tan 65 cot 25 ಸಮ ಆಗ್ತವ. ಸೊ tan 65 cot 25 ಅಂದ್ರೆ ಇದು ಕ್ಯಾನ್ಸಲ್ ಆಯ್ತು, ಕ್ಯಾನ್ಸಲ್ ಏನು ಉಳಿತು, ಇಲ್ಲಿ ಏನು ಉಳಿತು, ಇಲ್ಲಿ ಬಂದು ಉಳಿತು ಪ್ಲಸ್ ಇಲ್ಲಿ ನೋಡ್ರಿ ಸೈನ್ ಸ್ಕ್ವೇರ್ 35 ಸೈನ್ ಸ್ಕ್ವೇರ್ 55 ಅಂದ್ರೆ ಸೈನ್ ಸ್ಕ್ವೇರ್ 50 ಅಂದ್ರೆ ಸೈನ್ 35 ಅಂದ್ರೆ ಏನು, ಸೈನ್ 35 ಅಂದ್ರೆ ಏನು, ಸೈನ್ 90 ಮೈನಸ್ 55 ಆಗುತ್ತಾ. ಸೊ ಸೈನ್ 90 ಮೈನಸ್ 55 ಏನಾಗುತ್ತಾ, ಕಾಸ್ 55 ಆಗುತ್ತಾ. ಅಂದ್ರೆ ಏನಾಯ್ತು ಇವಾಗ ಸೈನ್ ಕಾಸ್ 55 ಆಗುತ್ತಾ, ಕಾಸ್ 50 ಆಗುತ್ತಾ. ಸೊ ಕಾಸ್ ಸ್ಕ್ವೇರ್ 55 ಪ್ಲಸ್ ಸೈನ್ ಸ್ಕ್ವೇರ್ 55 ಏನಾಗುತ್ತಾ, ಕಾಸ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ 1 ಆಗುತ್ತಾ. ಸೊ ಇಲ್ಲಿ ಕೂಡ 1 ಪ್ಲಸ್ 1 ಆಗುತ್ತಾ. ಸೊ 1 ಪ್ಲಸ್ 1 ಅಂದ್ರೆ ಆನ್ಸರ್ 2 ಆಗುತ್ತಾ. ಸಿಂಪಲ್ ಕ್ವಶನ್, ಏನು ಇಲ್ಲ, ಆರಾಮಾಗಿ ಸಾಲ್ವ್ ಮಾಡಬಹುದು. ಮುಂದೆ ಕ್ವಶನ್ ನೋಡ್ರಿ ಆಯ್ತು ಅಂತ ಹೇಳಿ, ಒಂದು ಅರ್ಧ ವೃತ್ತಾಕಾರ ಜಾಗದ ಸುತ್ತಳತೆ 140 ಮೀಟರ್ ಆಗಿದ್ದರೆ ಅದರ ತ್ರಿಜ್ಯವನ್ನು ಕಂಡಿರಂತಾರ. ಒಂದು ಅರ್ಧ ವೃತ್ತ ಅಂದ್ರೆ ಸೊ ಅರ್ಧ ವೃತ್ತ ಹಿಂಗಿರುತ್ತಾ. ಓಕೆ ಇನ್ನೊಂದು ಕನ್ಫ್ಯೂಸ್ ಆಗೋದ್ರ ಪಾಲಿನ ಇದೊಂದು ಕಡೆ ಕನ್ಫ್ಯೂಸಿಂಗ್ ಫ್ಯಾಕ್ಟರ್ ಐತಿ ಏನಂದ್ರೆ, ಸೊ ಅರ್ಧ ಚಂದ್ರಮದ ಏನೈತಿ ನಮಗೆ ಪೂರ್ತಿ ವೃತ್ತದ ಪೆರಿಮೀಟರ್ ಏನು 2πr. ಸೊ ನಾವೇನ್ ಅನ್ಕೊಂಡ್ಬಿಡ್ತೀವಿ, ಸೊ ಅರ್ಧ ವೃತ್ತ ಅಂದ್ರೆ ಬರೀ 5r ಅನ್ಕೋತೀವಿ. ತಪ್ಪು. ಇವಾಗ ಅರ್ಧ ಪೆರಿಮೀಟರ್ ಇದ್ರೆ ಹಾಫ್ ಪೆರಿಮೀಟರ್ ಏನಾಗುತ್ತಾ, ಹಾಫ್ ಸರ್ಕಲ್ ಪೆರಿಮೀಟರ್ ಏನಾಗುತ್ತಾ πr ಇರುತ್ತಾ. ಬಟ್ πr ಮೇಲೆ ಪ್ಲಸ್ 2r ಆಗುತ್ತಾ. ಇಲ್ಲೊಂದು ರೇಡಿಯಸ್ ಇರುತ್ತಲ್ಲ, ಸುತ್ತ ಅಂದ್ರೆ ಏರಿಯಾ ಕೇಳಿದ್ರೆ ನಾವು ಡಿವೈಡ್ ಬೈ 2 ಮಾಡ್ತಿದ್ವಿ. ಬಟ್ ನಮಗೆ ಪೆರಿಮೀಟರ್ ಕೇಳ್ಯಾರ. ಸೊ ಪೆರಿಮೀಟರ್ದಾಗ ಇಲ್ಲೊಂದಾರ ಸೊ ಪ್ಲಸ್ ಡಿ ಅಂದ್ರೆ ಡಯಾಮೀಟರ್ ಅಥವಾ ಪ್ಲಸ್ 2r ಮಾಡ್ಬೇಕು ನೀವು. ಸೊ ಏನಾಗುತ್ತೆ ಇವಾಗ ಪೆರಿಮೀಟರ್ ಎಷ್ಟು ಅಂದ್ರೆ 144 ಅಂದ್ರೆ πr ಏನಾಗುತ್ತಾ 22/7 ಇಂಟು ಪ್ಲಸ್ 2 ಮಾಡ್ಬೇಕಲ್ಲ. ಸಿಂಪಲ್ ಏನು ಮಾಡೋಣ ನಾವು, ಕಾಮನ್ ತಗೊಂಡು ಇದನ್ನು ತೆಗಿನಂತ ಕಾಮನ್ ತಗೊಂಡು ಏನು ತೆಗಿನು ಆರ್ ಕಾಮನ್ ತಗೊಂಡಂತ. ಸೊ ಏನಾಗುತ್ತಾ ಪೈ ಕಾಮನ್ ತೆಗೆದ್ರೆ ಪೈ ಪ್ಲಸ್ 2 ತೆಗೆದ ಆರ್ ಕಾಮನ್ ಆಗುತ್ತಾ. ಹೌದು. ಸೊ ಪೈ ಪ್ಲಸ್ 2 ಆಗುತ್ತಾ 22/7 ಪ್ಲಸ್ 2 ಎಷ್ಟು ಆಗುತ್ತಾ 22 ಪ್ಲಸ್ 14/7 ಆಗುತ್ತಾ. ಸೊ 36/7 ಆಗುತ್ತಾ. 144 ಈಕ್ವಲ್ ಟು 36/7 ಆರ್ ಆಗುತ್ತೆ ಇಂಟು ಆರ್ ಆಗುತ್ತಾ. ಸೊ 36 ಅಂದ್ರೆ 36 ಎಂಟು ಆಗುತ್ತೆ, 4 ಆಗುತ್ತೆ. 4 ಆಗುತ್ತಲ್ಲ 36 ಸೊ 4 ಕಡೆ ಹೋಗುತ್ತಾ. ಸೊ ಆರ್ ಈಕ್ವಲ್ ಟು 7 into 4 ಈಕ್ವಲ್ ಟು 28 ಅಂತ ಸರಿಯಾದ ಉತ್ತರ. 28 ಸೆಂಟಿಮೀಟರ್ ಅಂತ ತ್ರಿಜ್ಯ ಆಗುತ್ತೆ. ಇಲ್ಲಿ 28 ಮೀಟರ್ ಅಂತಾರಲ್ಲ, 40 ಮೀಟರ್ ಅಂತಾರ. ಹಂಗಿದ್ರೆ ಏನಾಗುತ್ತೆ 28 ಮೀಟರ್ ಅಂತ ಸರಿಯಾದ ಉತ್ತರ. ಅದನ್ನೊಂದು ರೇಡಿಯಸ್ ಅಂದ್ರೆ ತ್ರಿಜ್ಯ ಆಗುತ್ತೆ. ಓಕೆ ಲಾಸ್ಟ್ ಕ್ವಶನ್ ನೋಡ್ರಿ. ಲಾಸ್ಟ್ ಕ್ವಶನ್ ಸಿಂಪಲ್ ಇಂಪಾರ್ಟೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಐತಿ. ಸೊ ಸ್ಟ್ಯಾಟಿಸ್ಟಿಕ್ಸ್ ಕೂಡ ಭಾಳ ಇಂಪಾರ್ಟೆಂಟ್ ಕ್ವಶನ್ಸ್ ಬರ್ತಾವ, ನೋಡ್ಕೋರಿ. ಏನಂದ್ರ ಒಂದು ದತ್ತಾಂಶದ ಬಹುಲಕ ಮೋಡ್ ಸರಾಸರಿ ಮೀನ್ 60 ಮಧ್ಯ ಕೇಳ್ಯಾರ. ಸೊ ಫಾರ್ಮುಲಾ ಐತಿ, ಸಿಂಪಲ್ ಫಾರ್ಮುಲಾ ಐತಿ. ಮೋಡ್ ಈಕ್ವಲ್ ಟು 3 ಮೀಡಿಯನ್ ಮೈನಸ್ 2 ಮೀನ್. ಈ ಫಾರ್ಮುಲಾ ನಿಮ್ಗೆ ಗೊತ್ತೈತಿ. ಸೊ ಫಾರ್ಮುಲಾ ಮೇಲೆ ಸಾಲ್ವ್ ಮಾಡ್ರಿ. ಏನಂತಾರ ನಮಗೆ ಏನು ಕೊಟ್ಟಾರ, ಮೋಡ್ ಎಷ್ಟೈತಿ 24 ಐತಿ. ಸೊ ಮೀಡಿಯನ್ ಕೊಟ್ಟಿಲ್ಲ. ಸೊ 3 ಮೀಡಿಯನ್ ಆಗೈತಿ, ಹಂಗೆ ಮೀಡಿಯನ್ ಕೇಳ್ಯಾರ. ಮೀನ್ ಎಷ್ಟೈತಿ 60 ಐತಿ. ಸೊ 2 into 60 ಎಷ್ಟು ಆಗುತ್ತಾ, 2 into 60 ಮಾಡ್ರಿ ಏನಾಗುತ್ತಾ 24. ಇದನ್ನ ಈ ಕಡೆ ತಗೊಂಡ್ ಬರ್ರಿ, ಇದನ್ನ ಏನೈತಿ 2 into 60 ಈ ಕಡೆ ತಗೊಂಡ್ ಬರ್ರಿ ಏನಾಗುತ್ತಾ ಪ್ಲಸ್ ಆಗುತ್ತಾ. 68 120 ಆಗುತ್ತಾ ಈಕ್ವಲ್ ಟು 3 ಆಗುತ್ತಾ. 3 ಮೀಡಿಯನ್ ಎಷ್ಟು ಆಗುತ್ತೆ ಕುಡಿಸ್ರ 4 144 ಈಕ್ವಲ್ ಟು ಮೀಡಿಯನ್ ಈ ಕಡೆ ಬಂದ್ರೆ ಏನಾಗುತ್ತೆ 3 ಕಡೆ ಬರುತ್ತಾ. ಸೊ 3 4 3 8 ಸೊ ಮೀಡಿಯನ್ ಈಕ್ವಲ್ ಟು 48 ಇಸ್ ನನ್ನ ಮೀಡಿಯನ್ ಅಂದ್ರೆ ಮಧ್ಯಾಂಕ 48 ಆಗುತ್ತಾ. ಸಿಂಪಲ್ ಕ್ವಶನ್. ಸೊ ಅಲ್ಲಿ ನಿಮ್ದು ಆಲ್ಮೋಸ್ಟ್ ಎಲ್ಲ ಮುಗಿದು ಅನ್ಕೊಂತೀನಿ. ಓಕೆ ಅಲ್ಲಿಗೆ ಮುಗಿದು. ಸೊ ಯಾರು ಎಲ್ಲ ಚೆನ್ನಾಗಿ ಹೋದ್ರಿ. ಆಲ್ ದ ಬೆಸ್ಟ್, ಗುಡ್ ಲಕ್. ಎಕ್ಸಾಮ್ ಏನೋ ಟೈಮ್ ಐತಿ, ಓದ್ಕೊಂತೀರಿ. ಮತ್ತು CBT ಎಕ್ಸಾಮ್ಸ್ ಏನೇ ಇದಾವ. CBT ಕೂಡ ನೋಡ್ರಿ ಕ್ಲಾಸ್ ಇದೇ ಥರ ಕ್ವಶನ್ಸ್ ಇದ್ದಿರ್ತಾರ ಅಂತ ಸ್ವಲ್ಪ ಇದಕ್ಕೆ ಒಂದು ಸ್ವಲ್ಪ ಬರ್ತಾವ. ಬಟ್ ಇದೇನು ಬಂದ ಕ್ವಶನ್ಸ್ ಎಲ್ಲ ಟೈಪ್ ಬರಂಗಿಲ್ಲ. ಅದನ್ನ ಗ್ರೂಪ್ ಮಿಕ್ಸ್ ಮಾಡಿಲ್ಲ. ಸೊ ಹಂಗಾಗಿ ಸ್ವಲ್ಪ ಕ್ವಶನ್ಸ್ ಇರ್ತಾವ. ಬಟ್ ಕೆಲವು ಕ್ವಶನ್ಸ್ ಟಫ್ ಕೂಡ ಅದಾವ. ಇದ್ರ ಬಂದಿದ್ದು ಕೆಲವೊಂದು ಇದೇ ಥರ ಕ್ವಶನ್ ಎಕ್ಸಾಮ್ ಬರ್ತಾವ. ಸೊ ಆಲ್ ದ ಬೆಸ್ಟ್ ಎಲ್ಲರಿಗೂ ಚೆನ್ನಾಗಿ ಓದ್ಕೋತೀರಿ. ಮತ್ತೆ ನೆಕ್ಸ್ಟ್ ಕ್ಲಾಸ್ ಸಿಗೋಣ. ಅಲ್ಲಿ ತನಕ ಬರಾಮೇರಿ ಮಸ್ತಿರಿ ಓದ್ಕೊಂತೀರಿ.